ಮಾದರಿ ಪರೀಕ್ಷೆ 1, ಇದನ್ನು ಬೇಕಾದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ 1 ಅಂತ ಅನ್ಕೊಳ್ಳಿ. ಪ್ರತಿಯೊಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ 100 MCQ ಕ್ವಶನ್ಸ್ ಮತ್ತು ಆನ್ಸರ್ಸ್ ಇಲ್ಲಿ ಕೊಟ್ಟಿರ್ತಾರೆ, ಅದಿರುತ್ತೆ, ಅದು ನೋಡೋಣ. ಸೊ ಮೊದಲನೇ ಪ್ರಶ್ನೆ, 1977ರ ಲೋಕಸಭಾ ಚುನಾವಣೆಯಲ್ಲಿ ಇಂದಿರಾ ಗಾಂಧಿಯನ್ನು ಸೋಲಿಸಿದಂಥ ವ್ಯಕ್ತಿ ಯಾರು ಅಂತ. 1977ರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಇಂದಿರಾ ಗಾಂಧಿಯನ್ನು ಸೋಲಿಸ್ತಾರೆ ಅಂತ. ಸೊ ರಾಜ್ ವೆಂಕಟರಾವ್, ರಾಮ್ ಜೇಠ್ಮಲಾನಿ, ರಾಜ್ ನಾರಾಯಣ್ ಮತ್ತು ಬಂಡಾರು ದತ್ತಾತ್ರೇಯ ಅಂತ ಇದೆ. ಇದಕ್ಕೆ ಸರಿದಂಥ ಉತ್ತರ ಮತ್ತು ರಾಜ್ ನಾರಾಯಣ್ ಅಂತಿದೆಲ್ಲ ಸಿ. ಸೊ ಸಿ ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟು, ಹಣಕಾಸು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರಪತಿಯು ಡ್ಯಾಸ್ ಅಂತ ಇದೆ. ಹಣಕಾಸು ತುರ್ತು ಪರಿಸ್ಥಿತಿ ಎದುರಾಗ ಒಬ್ಬ ರಾಷ್ಟ್ರಪತಿ ಏನು ಮಾಡ್ಬೋದು ಅಂತ, ಯಾವ ನಿರ್ಧಾರವನ್ನು ತಗೊಳ್ಬೋದು ಅಂತ. ಸೊ ಇದಕ್ಕೆ ನೋಡಿ, ಇಲ್ಲಿ ಹೇಳಿಕೆ ಆಧಾರಿತ ಪ್ರಶ್ನೆ ಇದು. ಸೊ 1, 2 ಸರಿನೋ ಅಥವಾ 1, 2, 3 ಸರಿನೋ ಅಥವಾ 1 ಮಾತ್ರ ಸರಿನೋ, ಹಿಂಗೆಲ್ಲ ನೀವು ಚೂಸ್ ಮಾಡಬೇಕಾಗುತ್ತೆ ಆಪ್ಷನ್ ಓದ್ಕೊಂಡು. ಆ ರೀತಿಯಾದಂಥ ಪ್ರಶ್ನೆ ಇದು. ಹಣಕಾಸು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ರಾಷ್ಟ್ರಪತಿಯು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಇರುವವರ ವೇತನವನ್ನು ಕಡಿತ ಮಾಡಬಹುದು. ಉಚ್ಚ ನ್ಯಾಯಾಲಯ ಮತ್ತು ಸರ್ವೋಚ್ಚ ನ್ಯಾಯಮೂರ್ತಿಗಳ ವೇತನ ಕಡಿತ ಮಾಡಲು ಬರುವುದಿಲ್ಲ ಅಂತ ಇದೆ. ಸೊ ಎ ಅಂತಿದೆಯಲ್ಲ, ಸೊ ಇದು 1 ಮಾತ್ರ ಸರಿ ಅಂತ. ಸೊ ಯಾವುದು 1 ಮಾತ್ರ ಸರಿ ಇದು ನೋಡಿ, ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಇರತಕ್ಕಂಥ ಒಂದು ಉದ್ಯೋಗಿಗಳ ವೇತನವನ್ನು ಕಟ್ ಮಾಡ್ಬೋದು ಅಂತ. ಯಾವುದೋ ಹಣಕಾಸಿನ ತುರ್ತು ಪರಿಸ್ಥಿತಿ ಎದುರಾಗ ಇದೊಂದು ಸಪ್ರೇಟ್ ರೈಟ್ಸ್ ಇರುತ್ತೆ ರಾಷ್ಟ್ರಪತಿಗೆ. ಹಾಗಾಗಿ ಇಲ್ಲಿ 1 ಮಾತ್ರ ಸರಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಕಾಲಪ್ ಮಾಡೋಣ. 3ನೇ ಪ್ರಶ್ನೆ ನೋಡೋಣ ಏನಿದೆ ಅಂತ. ಇಲ್ಲಿ ಕ್ವಶನ್ ನಂಬರ್ 3, ಜಮ್ಮು ಮತ್ತು ಕಾಶ್ಮೀರ ಪ್ರತ್ಯೇಕ ಸಂವಿಧಾನವನ್ನು ಅಂಗೀಕರಿಸಲ್ಪಟ್ಟಂಥ ದಿನ ಅಂತ. ಜಮ್ಮು ಮತ್ತು ಕಾಶ್ಮೀರ ಪ್ರತ್ಯೇಕ ಸಂವಿಧಾನ ಅಂಗೀಕರಿಸಲ್ಪಟ್ಟಂಥ ದಿನ ಯಾವುದು ಅಂತ. ಸೊ 1947 ಡಿಸೆಂಬರ್ 26, 1957 ನವೆಂಬರ್ 17, 1957 ಡಿಸೆಂಬರ್ 26 ಅಂಡ್ ಲಾಸ್ಟ್ ಒನ್ 1957 ಜನವರಿ 25 ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ, 1957 ನವೆಂಬರ್ 17ರಂದು ಜಮ್ಮು ಮತ್ತು ಕಾಶ್ಮೀರ ಪ್ರತ್ಯೇಕ ಸಂವಿಧಾನದ ಅಂಗೀಕರಿಸಲ್ಪಟ್ಟಂಥ ದಿನ ಅದು. ನೆಕ್ಸ್ಟ್ ಕ್ವಶನ್ ನಂಬರ್ 4ಅಲ್ಲಿ, ಈ ಕೆಳಗಿನ ಯಾವ ಪ್ರಧಾನಮಂತ್ರಿಯು ಅವರ ಅಧಿಕಾರಾವಧಿಯಲ್ಲಿ ಒಮ್ಮೆಯೂ ಲೋಕಸಭೆಗೆ ಭೇಟಿ ನೀಡಿಲ್ಲ ಅಂತ. ನೋಡಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಈ ಥರದ ಪ್ರಶ್ನೆಯನ್ನು ನೀವು ಹಲವಾರು ಬಾರಿ ಓದ್ಕೊಂಡ್ರೆ ನಿಮಗೆ ಮರೆಯಲ್ಲ ಇದು ಬೇಗ. ಈ ಕೆಳಗಿನ ಯಾವ ಪ್ರಧಾನಮಂತ್ರಿ ಅವರ ಅಧಿಕಾರಾವಧಿಯಲ್ಲಿ, ಸೊ ಅವರ ಅಡ್ಮಿನಿಸ್ಟ್ರೇಷನ್ ಟೈಮಲ್ಲಿ ಒಮ್ಮೆಯೂ ಕೂಡ ಒಂದು ಸಲನೂ ಕೂಡ ಲೋಕಸಭೆಗೆ ಭೇಟಿ ಕೊಟ್ಟಿರೋದಿಲ್ಲ ಅಂತ. ಭೇಟಿಯನ್ನೇ ಕೊಟ್ಟಿಲ್ಲ, ವಿಸಿಟೇ ಮಾಡಿಲ್ಲ ಅಂತ ಲೋಕಸಭೆಗೆ ಅವರು. ಮೊರಾರ್ಜಿ ದೇಸಾಯಿ, ಐ.ಕೆ. ಗುಜ್ರಾಲ್, ಚೌಧರಿ ಚರಣ್ ಸಿಂಗ್ ಮತ್ತು ವಿ.ಪಿ. ಸಿಂಗ್ ಅಂತ ಇವರೆಲ್ಲರೂ ಕೂಡ ಸೊ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ಸ್ ಇವರೆಲ್ಲ. ಸೊ ಯಾರು ಕೂಡ ಲೋಕಸಭೆಗೆ ಭೇಟಿ ಕೊಡದಿರತಕ್ಕಂಥ ಪ್ರಧಾನಮಂತ್ರಿ ಯಾರು ಅಂದರೆ ಅವರ ಅಧಿಕಾರಾವಧಿಯಲ್ಲಿ ಆಪ್ಷನ್ ಸಿ ಇದೆಯಲ್ಲ ಇಲ್ಲಿ, ಚೌಧರಿ ಚರಣ್ ಸಿಂಗ್ ಅಂತ, ಅದು ಇಲ್ಲಿ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 5 ನೋಡೋಣ ಈಗ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಕುರಿತು ಯಾವ ಹೇಳಿಕೆ ತಪ್ಪು ಅಂತ. ನೋಡಿ, ಇಲ್ಲಿ ಒಂದು 4 ಹೇಳಿಕೆ ಇದೆ ಇಲ್ಲಿ, ಅದರಲ್ಲಿ ಯಾವ ತಪ್ಪು ಅಂತ ಹೇಳಬೇಕು. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನೇ ಕುರಿತಾಗಿ ಅಂತ. ಸೊ ನೋಡಿ, ಇಲ್ಲಿ ಮೊದಲನೇದು, ಇದು ಸಂವಿಧಾನದ 104ನೇ ತಿದ್ದುಪಡಿ ಅಂತ ಇದೆ. ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ 3 ವರ್ಷಗಳು. ಸಂವಿಧಾನದ 338 ಬಿ ವಿಧಿಯಡಿಯಲ್ಲಿ ರಚನೆ ಆಗುತ್ತೆ ಇದು ಹಿಂದುಳಿದ ವರ್ಗಗಳ ಆಯೋಗ. ಇದರ ಮೊದಲ ಅಧ್ಯಕ್ಷರು ಭಗವಾನ್ ಲಾಲ್ ಸಾಹ್ನಿ ಅಂತ ಇದೆ. ಸೊ ಬಿ, ಸಿ ಮತ್ತು ಡಿ ಇದೆಯಲ್ಲ, ಇವೆಲ್ಲ ಹೇಳಿಕೆಗಳು ಸರಿಯಾಗಿದೆ. ಆದರೆ ಆಪ್ಷನ್ ನಂಬರ್ ಎ ಇದೆಯಲ್ಲ, ಒಂದು ಹೇಳಿಕೆ ಇದು ಸಂವಿಧಾನದ 104ನೇ ತಿದ್ದುಪಡಿ ಅಂತಿದೆಯಲ್ಲ, ಇದು ತಪ್ಪಾದ ಹೇಳಿಕೆ ಇದು. ಇನ್ನು ಉಳಿದಂಥ ಎಲ್ಲ ಹೇಳಿಕೆಗಳು ಸರಿ ಇದೆ ಅಂತ. ನೋಡಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಕುರಿತು ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರಾವಧಿ 3 ವರ್ಷ ಇರುತ್ತೆ, ಸರಿಯಾಗಿದೆ ಅದು. ಸಂವಿಧಾನದ 338 ಬಿ ವಿಧಿಯಡಿ ಇದು ರಚನೆ ಆಗುತ್ತೆ, ಅದು ಕೂಡ ಸರಿ ಇದೆ. ಸೊ ಇದರ ಮೊದಲ ಅಧ್ಯಕ್ಷರು ಬಂದು ಭಗವಾನ್ ಲಾಲ್ ಸಾಹ್ನಿ ಅಂತಕ್ಕಂಥದ್ದು ಸರಿಯಾದ ಹೇಳಿಕೆ. ಸೊ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂದರೆ ಇದು ಸಂವಿಧಾನದ 104ನೇ ವಿಧಿ ಅಂತಿದೆಯಲ್ಲ, ಅದು ತಪ್ಪಾದ ಹೇಳಿಕೆ ಆಗುತ್ತೆ. ಸೊ ನೆಕ್ಸ್ಟು ಲೆಟ್ಸ್ ಗೋ ಫಾರ್ವರ್ಡ್ ದ ಕ್ವಶನ್ ನಂಬರ್ 6 ನೋಡೋಣ ಈಗ. ಫ್ಲವರ್ ವ್ಯಾಲಿ ಅಂತ. ಫ್ಲವರ್ ವ್ಯಾಲಿ ಇದು ಎಲ್ಲಿ ಕಂಡು ಬರುತ್ತೆ ಅಂತ, ಯಾವ ಸ್ಟೇಟಲ್ಲಿ ಫ್ಲವರ್ ವ್ಯಾಲಿ ಕಂಡು ಬರುತ್ತೆ ಅಂತ. ಕೇರಳ, ತಮಿಳುನಾಡು, ಜಮ್ಮು ಮತ್ತು ಕಾಶ್ಮೀರ ಮತ್ತು ಉತ್ತರಾಖಂಡ್. ಸರಿಯಾದಂಥ ಉತ್ತರ ಬಂದು ಉತ್ತರಾಖಂಡಲ್ಲಿ ನಾವು ಈ ಫ್ಲವರ್ ವ್ಯಾಲಿಯನ್ನು ನೋಡ್ಬೋದು, ಆ ಸ್ಟೇಟಲ್ಲಿ. ನೆಕ್ಸ್ಟು ನೋಡಿ, ಇಲ್ಲಿ ಇತಿಹಾಸದ ಪ್ರಶ್ನೆಗಳು ಇಲ್ಲಿ ಸ್ಟಾರ್ಟ್ ಆಗುತ್ತೆ ಈಗ. ಶೇರ್ ಶಾ ಪರಿಚಯ ಮಾಡಿದಂಥ ಯಾವ ಹೆಸರಿನ ಬೆಳ್ಳಿ ನಾಣ್ಯವನ್ನು ಮೊಘಲರು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ. ಸೊ ಪರಿಚಯ ಮಾಡಿದ್ದು ಶೇರ್ ಶಾ, ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದು ಯಾರು ಇಲ್ಲಿ, ಮೊಘಲರು ಅಂತ. ಬಟ್ ಯಾವ ನಾಣ್ಯವನ್ನು ಅವನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾನೆ ಅಂತ ಶೇರ್ ಶಾ. ರೂಪಾಯ, ದಿನಾರ್, ಆಸ್ತಾರ್ಫಿ ಮತ್ತು ಮೊಹಾರ್ ಅಂತ ಇದೆ. ಸರಿಯಾದಂಥ ಉತ್ತರ ರೂಪಾಯ ಅಂತ. ಈ ರೂಪಾಯ ಅಂತಕ್ಕಂಥ ಒಂದು ಬೆಳ್ಳಿ ನಾಣ್ಯವನ್ನು ಮೊಘಲರು ಅವನ ನಂತರದಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ 6 ಆಯಿತು, 7 ಆಯಿತು. ನೆಕ್ಸ್ಟ್ 8ನೇ ಪ್ರಶ್ನೆ ನೋಡಿ, ಇಲ್ಲಿ ರೈಟ್ ಸೈಡಲ್ಲಿದೆ ಕ್ವಶನ್ ನಂಬರ್ 8 ಆ್ಯಂಡ್ ಹಿಯರ್ ವಿ ಗೋ. ನೋಡಿ, ಇಲ್ಲಿದೆ ತಂಬಾಕು ಬೆಳೆಯನ್ನು ನಿಷೇಧಿಸಿದ ಮೊಘಲ್ ದೊರೆ ಅಂತ. ಯಾರು ತಂಬಾಕು ಬೆಳೆಯನ್ನು ನಿಷೇಧ ಮಾಡಿದಂಥ ಮೊಘಲ್ ದೊರೆ ಅಂತ. ಔರಂಗಜೇಬ್, ಜಹಾಂಗೀರ್, ಅಕ್ಬರ್ ಮತ್ತು ಹುಮಾಯೂನ್ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ, ಜಹಾಂಗೀರು ಸರಿಯಾದಂಥ ಉತ್ತರ. ನೋಡಿ, ಇವೆಲ್ಲವೂ ನಿಮಗೆ ಟಿ ಯೂಸ್ ಆಗುತ್ತೆ. ಇವೆಲ್ಲ ಟಿ ಡೈರೆಕ್ಟ್ ಕ್ವಶನ್ಸ್ಗೆ ಯೂಸ್ ಆಗುತ್ತೆ. ಹಾಗಾಗಿ ಅಲ್ವಾ ನಿಮಗೆ ಅದಕ್ಕೋಸ್ಕರ ನಾನು PDO, VA, TET, HST, GPHR ಅಂತ ನಾನು ಶೀರ್ಷಿಕೆಯಲ್ಲಿ ಹಾಕಿರೋದು. ಎಲ್ಲದಕ್ಕೂ ಇದು ಖಂಡಿತವಾಗ್ಲೂ ಯೂಸ್ ಆಗೇ ಆಗುತ್ತೆ ಅಂತ. ಸೊ ತಂಬಾಕು ಬಳಕೆಯನ್ನು ನಿಷೇಧ ಮಾಡಿದಂಥ ಮೊಘಲ್ ದೊರೆ ಯಾರಪ್ಪ ಅಂದರೆ ಜಹಾಂಗೀರು. ನೆಕ್ಸ್ಟ್ 9ನೇ ಪ್ರಶ್ನೆ, 1930ರಲ್ಲಿ ಸ್ವಾತಂತ್ರ್ಯದ ಘೋಷಣೆ ಪ್ರತಿಜ್ಞೆಯನ್ನು ರಚಿಸಿದವರು ಯಾರು ಅಂತ. 1930ರಲ್ಲಿ
ಸ್ವಾತಂತ್ರ್ಯದ ಘೋಷಣೆ ಪ್ರತಿಜ್ಞೆಯನ್ನು ರಚನೆ ಮಾಡಿದ್ರು ಯಾರು ಅಂತ? ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ ಮತ್ತು CR ದಾಸ್ ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ, ಮಹಾತ್ಮ ಗಾಂಧೀಜಿ, ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 10 ಐ ಥಿಂಕ್ ಸೊ ವಾಟ್ ಇಸ್ ದಟ್? ಎಸ್, ಮೋದಿ ಲಿಪಿ. ಅದು ಮೋದಿ ಲಿಪಿಯನ್ನು ತಮ್ಮ ದಾಖಲೆಗಳಲ್ಲಿ ಬಳಸಿದವರೆಂದರೆ, ಮೋದಿ ಲಿಪಿಯನ್ನು ತಮ್ಮ ದಾಖಲೆಗಳಲ್ಲಿ ಯಾರು ಬಳಸಿದರು ಅಂತ? ಗುಪ್ತರು, ರಾಷ್ಟ್ರಕೂಟರು, ಚೌಹಾಣರು ಮತ್ತು ಮರಾಠರು ಅಂತ ಇದೆ. ಗುಪ್ತರು, ರಾಷ್ಟ್ರಕೂಟರು, ಚೌಹಾಣರು ಮತ್ತು ಮರಾಠರು. ಆಪ್ಷನ್ ಡಿ ಇದೆಯಲ್ಲ, ಮರಾಠರು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ನೋಡಿ, ನೆಕ್ಸ್ಟ್ ವೇದಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಇದು ವೇದಗಳಿಗೆ ದೇವತಾ ಸ್ತುತಿ ಗೀತೆಗಳನ್ನು ರಚನೆ ಮಾಡಿದಂಥ ಬ್ರಹ್ಮವಾದಿನಿ ಯಾವುದು ಅಂತ? ವೇದಗಳಿಗೆ ದೇವತಾ ಸ್ತುತಿ ಅಂತಕ್ಕಂಥ ಗೀತೆಗಳನ್ನು ರಚನೆ ಮಾಡಿದಂಥ ಬ್ರಹ್ಮವಾದಿನಿ ಯಾವುದು? ಗಾರ್ಗಿ, ಮೈತ್ರೇಯಿ, ಲೋಪಮುದ್ರ ಮತ್ತು ಕಮಂಡಲಿ ಅಂತ. ಸೊ ಗಾರ್ಗಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ವೇದಗಳಿಗೆ ದೇವತಾ ಸ್ತುತಿ ಗೀತೆಗಳನ್ನು ರಚನೆ ಮಾಡಿದಂಥ ಬ್ರಹ್ಮವಾದಿನಿ ಯಾವುದಪ್ಪ ಅಂದರೆ ಇದಕ್ಕೆ ಗಾರ್ಗಿ ಅಂತ. ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟು, ನಸ್ತಲಿಕ್ಕ. ಸೊ ನಸ್ತಲಿಕ್ ಅಂದರೆ ಏನು ಅಂತ, ಅದೇನು ಹೇಳುತ್ತೆ ಅಂತ? ನಸ್ತಲಿಕ್ ಅಂದರೆ ಪ್ರವಾಸ ಕಥನಗಳನ್ನು ಬರೆಯುವವ, ಅಲ್ಲಾವುದ್ದೀನ್ ಖಿಲ್ಜಿಯ ಅಂಗರಕ್ಷಕ ದಳ, ಮಧ್ಯಕಾಲೀನ ಭಾರತದಲ್ಲಿ ಬಳಸುತ್ತಿದ್ದ ಪರ್ಷಿಯಾದ ಒಂದು ಭಾಷೆ. ಅದು ಒಂದು ಭಾಷೆ ಹೆಸರು ನೋಡಿ, ನಸ್ತಲಿಕ್ ಅಂತ. ಎಷ್ಟೋ ದಿನ ಇದೆಲ್ಲ ಕೇಳಿಲ್ವಲ್ಲ, ನಾವು ಎಲ್ಲೂ ಓದಿಲ್ವಲ್ಲ ಅಂತ ಅಂದ್ಕೊಳ್ಬೋದು ನೀವು. ಅಂದರೆ ಅದಕ್ಕೆ ಹೇಳೋದು ನಾನು, ಏನಕ್ಕೆ ನಾವು ಟಾರ್ಗೆಟ್ ಮಾಡ್ತೀವಿ ಅಂದರೆ ಈ ರೀತಿಯ ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗ ಆಲ್ಮೋಸ್ಟ್ ಕೆಲವೊಂದು ಪುಸ್ತಕದಲ್ಲಿ ಕೊಟ್ಟಿಲ್ದಿರ್ತಕ್ಕಂಥ ಅಂಶಗಳು ಇಲ್ಲಿ ಬಂದಿರುತ್ತೆ ಇಲ್ಲಿ. ಯಾಕಂದರೆ ನೋಡಿ, ಈಗ ಪಠ್ಯ ಪುಸ್ತಕದಲ್ಲಿ ನಿಮಗೆ ಎಲ್ಲ ವಿಷಯಗಳನ್ನು ಸಮಗ್ರವಾಗಿ ಕೊಟ್ಟಿರಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು 7ನೇ ಕ್ಲಾಸ್ ಸೋಷಿಯಲ್ ಸೈನ್ಸ್ ರೆಫರ್ ಮಾಡಿದ್ರೆ ಆ 7ನೇ ತರಗತಿಯ ಮಕ್ಕಳಿಗೆ ಎಷ್ಟು ಬೇಕು ಸಿಲೆಬಸ್ನ ಅಷ್ಟು ಕವರ್ ಮಾಡಿರ್ತಾರೆ ಇಲ್ಲಿ. ಅಂದರೆ ಈಗ 8th ಹೋದರೆ ಅಲ್ಲಿ ಸ್ವಲ್ಪ ಇನ್ನೂ ವಿಸ್ತಾರ ಆಗುತ್ತೆ, 10th ಹೋದರೆ ಅಲ್ಲಿ ಇನ್ನೂ ವಿಸ್ತಾರ ಆಗುತ್ತೆ. ಇನ್ನು PUCಗೆ ಬಂದರೆ ಎಲ್ಲವೂ ಸಮಗ್ರವಾಗಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಸೊ ಹಾಗೆ ಕೆಲವೊಂದು ವಿಷಯಗಳು ಸ್ಕಿಪ್ ಆಗುತ್ತೆ. ಬಟ್ ಅಂಥ ವಿಷಯಗಳನ್ನು, ಈ ರೀತಿಯಾದಂಥ ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾವು ರೆಫರ್ ಮಾಡ್ತಾ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ಬೋದು, ಆಯಿತಾ? ಆ ಹಿನ್ನೆಲೆಯಲ್ಲಿ ನಿಮಗೆ ತುಂಬ ಯೂಸ್ ಆಗುತ್ತೆ. ಸೊ ನಸ್ತಲಿಕ್ ಅಂದರೆ ಏನು ಅಂದರೆ ಮಧ್ಯಕಾಲೀನ ಭಾರತದಲ್ಲಿ ಬಳಸುತ್ತಿದ್ದ ಪರ್ಷಿಯಾದ ಒಂದು ಭಾಷೆ. ಇಟ್ಸ್ ಅ ಲ್ಯಾಂಗ್ವೇಜ್ ಅದು. ನೆಕ್ಸ್ಟು, ಸೊ ವಿಲ್ ಗೋ ಫಾರ್ವರ್ಡ್. ಐ ಥಿಂಕ್ 1930ರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಕಾರ ಚಳವಳಿಯನ್ನು ಇಲ್ಲಿಂದ ಆರಂಭ ಮಾಡ್ತಾರೆ ಅಂತ. ಈಗ ನಾವು ಎಲ್ಲಿಂದ ಅಂತ ಹೇಳಬೇಕು, 4 ಆಪ್ಷನ್ ಇದೆ. ಸೊ 1930ಯಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಗರಿಕ ಅಸಹಕಾರ ಚಳವಳಿಯನ್ನು ಎಲ್ಲಿಂದ ಆರಂಭ ಮಾಡ್ತಾರೆ ಅಂತ. ಆ್ಯಂಡ್ ವಿ ವಿಲ್ ಸಿ ಅ 4 ಆಪ್ಷನ್ ಆಫ್ ದಿಸ್ ಕ್ವಶನ್. ಸೂರತ್ ಅಧಿವೇಶನ ಸ್ಥಳದಿಂದ, ದೆಹಲಿಯ ಕಾಂಗ್ರೆಸ್ ಸಭಾಮತಿಯ ಕಚೇರಿಯಿಂದ, ಪುಣೆಯ ಅಸ್ಪೃಶ್ಯತಾ ವಿರೋಧಿ ಸಭೆಯಿಂದ, 4ನೇದು ಸಬರ್ಮತಿ ಆಶ್ರಮದಿಂದ. ಖಂಡಿತವಾಗ್ಲೂ ಭಾಳ ಈಸಿಯಾದ ಪ್ರಶ್ನೆ ಇದು. ಯಾಕಂದರೆ ಈ ಒಂದು ಅವರ ಅಸಹಕಾರ ಚಳವಳಿ ಬಗ್ಗೆ ತುಂಬ ಜನರು ಎಲ್ಲ ಓದ್ಕೊಂಡಿರ್ತಾರೆ, ಈಸಿಯಾಗಿ ಗೆಸ್ ಮಾಡ್ಬೋದು. ದಟ್ ಈಸ್ ಆಪ್ಷನ್ ಡಿ, ಸಬರ್ಮತಿ ಆಶ್ರಮದಿಂದ ಇದಕ್ಕೆ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟು, ಈ ಕೆಳಗಿನ ಯಾವ ಶಿಲಾಶಾಸನದಲ್ಲಿ ಅಶೋಕನ ಚಿತ್ರದೊಂದಿಗೆ ಅವರನ್ನು ರಾಣ್ಯವ್ ಅಶೋಕ ಅಂದರೆ ಕಿಂಗ್ ಅಶೋಕ ಅಂತ ಅದನ್ನು ಇಂಗ್ಲೀಷಲ್ಲಿ, ರಾಣ್ಯವ್ ಅಶೋಕ ಅಂದರೆ ಕಿಂಗ್ ಅಶೋಕ ಎಂದು ವಿವರಿಸಲಾಗಿದೆ ಅಂತ? ಯಾವ ಶಾಸನದಲ್ಲಿ? ಸಾಂಚಿ, ಕೋಲ್ಕತ್ತಾ, ಸಹಬಾಜಗಿರಿ ಮತ್ತು ಕಂಗನಹಳ್ಳಿ ಅಂತ. ರೈಟ್ ಆನ್ಸರ್ ಬಂದು ಈ ಕಂಗನಹಳ್ಳಿ ಶಾಸನದಲ್ಲಿ ಅಶೋಕನನ್ನು ಕುರಿತಾಗಿ ರಾಣ್ಯವ್ ಅಶೋಕ ಅಂತಕ್ಕಂಥ ರೀತಿಯಲ್ಲಿ ಅವರನ್ನು ವಿವರಣೆ ಕೊಟ್ಟಿದ್ದಾರೆ ಅಂತ. ಸೊ ಅದೊಂದು ಶಿಲಾಶಾಸನ, ಅದು ಯಾವುದು? ಕಂಗನಹಳ್ಳಿ ಅಂತಕ್ಕಂಥ ಒಂದು ಶಿಲಾಶಾಸನ. ಅಲ್ಲಿ ಅದನ್ನು ಕಿಂಗ್ ಅಶೋಕ ಅಥವಾ ರಾಣ್ಯವ್ ಅಶೋಕ ಅಂತಕ್ಕಂಥ ಹೆಸರಿಂದ ಅವನ್ನ ಇಲ್ಲಿ ವಿವರಿಸಿರೋದು. ಸೊ ನೆಕ್ಸ್ಟು ಕ್ವಶನ್ ನಂಬರ್ 15 ನೋಡೋಣ. ಈಗ ಈ ಕೆಳಗಿನ ಯಾವ ಅರಸರ ಕಾಲದಲ್ಲಿ ದೇವಾಲಯಗಳ ನಿರ್ಮಾಣದ ಸಂದರ್ಭದಲ್ಲಿ ಕಲ್ಯಾಣ ಮಂಟಪ ಕಟ್ಟುವುದು ಮುಖ್ಯ ಲಕ್ಷಣವಾಗಿತ್ತು? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ವಿಚಾರ ಗೊತ್ತಿರಲ್ಲ ಇದು, ಅಂದರೆ ಓದಿಲ್ಲದಿರತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ. ಈ ಕೆಳಗಿನ ಯಾವ ಅರಸರ ಕಾಲದಲ್ಲಿ ದೇವಾಲಯಗಳ ನಿರ್ಮಾಣ ಸಂದರ್ಭದಲ್ಲಿ ಕಲ್ಯಾಣ ಮಂಟಪ ಕಟ್ಟುವುದು ಮುಖ್ಯ ಲಕ್ಷಣವಾಗಿತ್ತು? ಚಾಲುಕ್ಯರು, ರಾಷ್ಟ್ರಕೂಟರು, ವಿಜಯನಗರ, ಗುಪ್ತರು ಅಂತ. ಸೊ ಒಂದಿನ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಪರಿಪೂರ್ಣವಾಗಿ ಅದನ್ನು ಐ ಥಿಂಕ್ ಎಲ್ಲ ಕಾಲಕ್ಕೂ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು ಅಂದರೆ ಇದು ವಿಜಯನಗರ ಸಾಮ್ರಾಜ್ಯದವರು. ಹಾಗಾಗಿ ಸೊ ದೇವಾಲಯದ ನಿರ್ಮಾಣದ ಜೊತೆಗೆ ನಾವು ಕಲ್ಯಾಣ ಮಂಟಪವನ್ನು ಕಟ್ಟಬೇಕು ಅಂತಕ್ಕಂಥ ಕಾನ್ಸೆಪ್ಟು ಮೊದಲು ಪರಿಚಯ ಆಗಿದ್ದು ಅವರಿಂದನೇ. ಇದು ಅದೊಂದು ಲಕ್ಷಣ ಕೂಡ ಆಗಿತ್ತು ಅಲ್ಲಿ ವಿಜಯನಗರದಲ್ಲಿ. ಹಾಗಾಗಿ ಇದು ವಿಜಯನಗರ ಸಾಮ್ರಾಜ್ಯ ರೈಟ್ ಆನ್ಸರ್ ಆಗುತ್ತೆ ಇದಕ್ಕೆ. ಸೊ ವಿಲ್ ಗೋ ಫಾರ್ವರ್ಡ್. ಸೊ ಕ್ವಶನ್ ನಂಬರ್ 16 ನೋಡೋಣ. ಈಗ ಡೆನಿಸೋವನ್ ಅಂತಕ್ಕಂಥ ಪದವನ್ನು ಈ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲಿ ಸುದ್ದಿಯಲ್ಲಿದೆ ಅಂತ? ಸೊ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಿತ್ತು ಅಂತ? ಅದು ಯಾವುದು? ಡೆನಿಸೋವನ್ ಅಂತಕ್ಕಂಥ ಒಂದು ಪದ. ಸೊ ಒಂದು ರೀತಿಯಾದ ಡೈನೋಸಾರ್ ಪಳೆಯುಳಿಕೆಗಳು, ಅತಿ ಪ್ರಾಚೀನ ಮಾನವನ ಮಾದರಿ, ಈಶಾನ್ಯ ಭಾರತದಲ್ಲಿ ಕಂಡು ಬಂದಿರತಕ್ಕಂಥ ಒಂದು ಗುಹೆ, ಭಾರತದ ಉಪಖಂಡದ ಇತಿಹಾಸದಲ್ಲಿನ ಒಂದು ಭೌಗೋಳಿಕ ಕಾಲಘಟ್ಟ ಅಂತಿದೆ. ಇದಕ್ಕೆ ಆಪ್ಷನ್ ಬಿ ಇದೆಯಲ್ಲ, ಅತಿ ಪ್ರಾಚೀನ ಮಾನವನ ಮಾದರಿ ಅಂತ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 17. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಯ ಅಧಿಕಾರಾವಧಿಯಲ್ಲಿ ಸಂವಿಧಾನಕ್ಕೆ 9ನೇ ಅನುಸೂಚಿಯನ್ನು ಸೇರಿಸಲಾಯಿತು ಅಂತ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗುತ್ತೆ ಇವೆಲ್ಲ. ಸೊ ಯಾವ ಒಂದು ಪ್ರಧಾನಮಂತ್ರಿಯ ಅಧಿಕಾರಾವಧಿಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ 9ನೇ ಅನುಸೂಚಿಯನ್ನು ಸೇರಿಸಲಾಗುತ್ತೆ ಅಂತ? ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ ಮತ್ತು ಮೊರಾರ್ಜಿ ದೇಸಾಯಿ. ಸರಿಯಾದಂಥ ಉತ್ತರ ಬಂದು ಜವಾಹರ್ಲಾಲ್ ನೆಹರು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು
18ನೇ ಪ್ರಶ್ನೆಯನ್ನು ನೋಡೋಣ ಈಗ. ನೀರಿನ ರಾಸಾಯನಿಕ ಹೆಸರು ಅಂತ ನೋಡಿ, ಸೈನ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರ್ತಿಲ್ಲಿ. ನೀರಿನ ರಾಸಾಯನಿಕ ಹೆಸರು ಸೊ ಹೈಡ್ರೋಜನ್ ಡೈಆಕ್ಸೈಡ್, ಹೈಡ್ರೋಜನ್ ಪೆಂಟಾಕ್ಸೈಡ್, ಹೈಡ್ರೋಜನ್ ಆಕ್ಸೈಡ್ ಮತ್ತು ಯಾವುದೂ ಅಲ್ಲ ಅಂತ ಇದೆ. ಸೊ 100% ಆಪ್ಷನ್ 3 ಇದೆಯಲ್ಲ, ಹೈಡ್ರೋಜನ್ ಆಕ್ಸೈಡ್ ಅಂತ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ ನೀರಿನ ರಾಸಾಯನಿಕದ ಹೆಸರು ಹೈಡ್ರೋಜನ್ ಆಕ್ಸೈಡ್. ನೆಕ್ಸ್ಟು, ಇತ್ತೀಚಿನ ಯಾವ ರಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇತ್ತೀಚಿನ ಯಾವ ರಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ನೀಡಿದವರಿಗೆ ಉಚಿತವಾಗಿ ಊಟ ನೀಡಲು ಗಾರ್ಬೇಜ್ ಕೆಫೆ ಎಂಬ ಹೋಟ್ಲನ್ನು ತೆರೆದಿದೆ ಅಂತ. ನೋಡಿ ಅದ್ಭುತವಾಗಿ, ಅಂದರೆ ಒಂದು ಕ್ಲೀನ್ ಸ್ವಚ್ಛತೆಯನ್ನು ಮಾಡಬೇಕು, ನಮ್ಮ ಒಂದು ರಾಜ್ಯವನ್ನು ನಾವು ಶುಚಿಯಾಗಿ ಇಟ್ಕೊಳ್ಬೇಕು ಅಂತಕ್ಕಂಥ ಮನೋಭಾವನೆ ಬಂದು ಈ ರೀತಿಯಾದಂಥ ಕೆಲಸವನ್ನು ಮಾಡುತ್ತೆ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಅವ್ರಿಗೆ ಐ ಥಿಂಕ್ ಎಷ್ಟು ಶ್ಲಾಘನೀಯವನ್ನು ಹೇಳಿದ್ರು ಅದು ತಪ್ಪಾಗಲಾರ್ದು ಅಂತ. ನಮ್ಮ ಸ್ಟೇಟ್ಗಳಲ್ಲಿ ಬರಬೇಕು ಇವೆಲ್ಲವೂ ಇದು. ಸೊ ಇತ್ತೀಚೆಗೆ ಯಾವ ರಾಜ್ಯ ಪ್ಲಾಸ್ಟಿಕ್ ತ್ಯಾಜ್ಯ ನೀಡಿದವರಿಗೆ ಉಚಿತವಾಗಿ ಊಟ ನೀಡಲು ಗಾರ್ಬೇಜ್ ಕೆಫೆ ಅಂತಕ್ಕಂಥ ಹೋಟ್ಲನ್ನು ತೆರೆದಿದೆ ಅಂತ? ಛತ್ತೀಸ್ಗಢ, ಕೇರಳ, ಉತ್ತರ ಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರ. ಸೊ ರೈಟ್ ಆನ್ಸರ್ ಇದೆಯಲ್ಲ ಆಪ್ಷನ್ ಎ ಛತ್ತೀಸ್ಗಢ ಅಂತ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಆ್ಯಂಡ್ ವಿ ಆರ್ ಇನ್ ಟು ದ ಕ್ವಶನ್ ನಂಬರ್ 20. ಮಂಜು ರಾಣೆ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಅಂತ? ಇಟ್ಸ್ ದ ನೇಮ್ ಆಫ್ ದ ಪರ್ಸನ್, ಮಂಜು ರಾಣೆ ಅಂತಕ್ಕಂಥವ್ರು. ಸೊ ಯಾವ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಂತ ಇವರು? ಕುಸ್ತಿ, ಹಾಕಿ, ಬಾಕ್ಸಿಂಗ್ ಮತ್ತು ಬ್ಯಾಡ್ಮಿಂಟನ್ ಅಂತ ಇದೆ. ಸೊ ಆಪ್ಷನ್ ಸಿ ಇದೆಯಲ್ಲ ಬಾಕ್ಸಿಂಗ್ ಅಂತ, ಇಟ್ಸ್ ದ ರೈಟ್ ಆನ್ಸರ್ ಆಫ್ ದಿಸ್ 20th ಕ್ವಶನ್. ಸೊ ವಿಲ್ ಗೋ ಫಾರ್ವರ್ಡ್ ಕ್ವಶನ್ ನಂಬರ್ 21 ಆ್ಯಂಡ್ ಹಿಯರ್ ವಿ ಗೋ. 2020ನೇ ಸಾಲಿನ ಅಂತಾರಾಷ್ಟ್ರೀಯ ಜನಪದ ಉತ್ಸವವನ್ನು ಎಲ್ಲಿ ನಡೆಸಲಿಕ್ಕೆ ತೀರ್ಮಾನಿಸಲಾಗಿದೆ ಅಂತ? 2020ನೇ ಸಾಲಿನ ಅಂತಾರಾಷ್ಟ್ರೀಯ ಜನಪದ ಉತ್ಸವವನ್ನು ಎಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ? ಆಲ್ರೆಡಿ ತೀರ್ಮಾನ ಮಾಡಿ ನಡೆಸಲಾಗಿದೆ ಅದು. ಅಂದರೆ ಇದು 2020ರ ಅವಧಿಯಲ್ಲಿ ಇದು ಮುದ್ರಣ ಆಗಿದ್ದಂಥ ಒಂದು ಪುಸ್ತಕ ಇದು. ಭಾಳ ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸನ್ನು ಪ್ರಿಂಟ್ ಮಾಡಿದ್ದು ಚಿಗುರು ಸಂಸ್ಥೆ ಅಂಡರಲ್ಲಿ ಇದು. ಹಾಗಾಗಿ ಸೊ ಎಲ್ಲಿ ನಡೆಸಿದ್ರು ಅಂದರೆ 2020ನೇ ಅಂತಾರಾಷ್ಟ್ರೀಯ ಜನಪದ ಉತ್ಸವವನ್ನು ಗುಲ್ಬರ್ಗ, ಬೀದರ್, ಬೆಂಗಳೂರು, ಬೆಳಗಾವಿ ಅಂತ ಇದೆ. ಆಪ್ಷನ್ ಬಿ ಇದೆಯಲ್ಲ ಬೀದರ್ ಅಂತ, ಇದು ಸರಿಯಾದಂಥ ಉತ್ತರ ಆಗುತ್ತೆ. ಸೊ 22ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾಗಿರತಕ್ಕಂಥ ಸ್ಯಾಕ್ಸೋಫೋನ್ ಚಕ್ರವರ್ತಿ ಎಂದು ಪ್ರಸಿದ್ಧಿ ಪಡೆದಿರುವ ಕಲಾವಿದ ಯಾರು ಅಂತ? ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇತ್ತೀಚೆಗೆ ನಿಧನರಾಗಿರತಕ್ಕಂಥ ಸ್ಯಾಕ್ಸೋಫೋನ್ ಚಕ್ರವರ್ತಿ ಎಂದು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಕಲಾವಿದ ಯಾರು ಅಂತ? ಇತ್ತೀಚೆಗೆ ಅಂದರೆ ಇಸ್ ನಥಿಂಗ್ ಬಟ್ ಒಂದು 3-4 ಇಯರ್ಸ್ ಆಗಿರ್ಬೋದು ಅಂತ ಅಂದ್ಕೊಳ್ಳಿ ನೀವು. ಯಾಕಂದರೆ ಇದು ಪುಸ್ತಕ ಬಂದಿದ್ದು 2022-21ರ ಅವಧಿಯಲ್ಲಿ. ಇದು ಇತ್ತೀಚೆಗೆ ಅಂದರೆ ನಾವು ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಅಂತ ಅಂದ್ಕೊಳ್ಬೇಕಷ್ಟೇ ಇಲ್ಲಿ. ಸೊ ಸ್ಯಾಕ್ಸೋಫೋನ್ ಚಕ್ರವರ್ತಿ ಎಂದು ಪ್ರಸಿದ್ಧಿ ಪಡೆದಿರತಕ್ಕಂಥ ಕಲಾವಿದ ಯಾರು ಅಂತ? ಚಂಡಿ ಪ್ರಸಾದ್ ಭಟ್, ಕದ್ರಿ ಗೋಪಾಲ್ನಾಥ್, ಶಾಂತ ವೀರೇಗೌಡ, ಸುಬ್ರಹ್ಮಣ್ಯನ್ ನಾಯರ್ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಕದ್ರಿ ಗೋಪಾಲ್ನಾಥ್, ಅವರೇ ಒಬ್ಬರು ಫೇಮಸ್ ಸ್ಯಾಕ್ಸೋಫೋನ್ ಚಕ್ರವರ್ತಿ ಆಗಿದ್ದರು. ಅವ್ರನ್ನ ಸ್ಯಾಕ್ಸೋಫೋನ್ ಚಕ್ರವರ್ತಿ ಅಂತಲೇ ಕರಿತಾ ಇದ್ರು ಅವ್ರನ್ನ. ಸೊ ಯಾರಪ್ಪ ಅಂದರೆ ಅವರು ಕದ್ರಿ ಗೋಪಾಲ್ನಾಥ್. ಸೊ 22 ಆಯಿತು ಈಗ. ಸೊ 23ನೇ ಪ್ರಶ್ನೆ ಬರೋಣ. ನೋಡಿ ಇಲ್ಲಿದೆ ಬಲಭಾಗದಲ್ಲಿದೆ 23ನೇ ಪ್ರಶ್ನೆ ಆ್ಯಂಡ್ ಹಿಯರ್ ವಿ ಗೋ. ಸೊ ಭಾರತದ ಜನಸಂಖ್ಯಾ ಬೆಳವಣಿಗೆಯ ದೃಷ್ಟಿಯಿಂದ ಮಹಾ ಇಬ್ಬಾಗದ ವರ್ಷ ಎಂದು ಕರೆಯುವುದು ಯಾವುದನ್ನು ಅಂತ? ಭಾರತದ ಜನಸಂಖ್ಯಾ ಬೆಳವಣಿಗೆ ದೃಷ್ಟಿಯಿಂದ ಮಹಾ ಇಬ್ಬಾಗದ ವರ್ಷ ಎಂದು ಕರೆಯುವುದು ಯಾವ ವರ್ಷವನ್ನು ಅಂತ? ಸೊ 1971, 1974, 1921, 1911. ಸೊ ಆಪ್ಷನ್ ಸಿ ಇದೆಯಲ್ಲ 1921, ಇಟ್ಸ್ ಗೋಯಿಂಗ್ ಟು ಬಿ ಅ ರೈಟ್ ಆನ್ಸರ್ ಆಫ್ ದಿಸ್ 23rd ಕ್ವಶನ್. ನಾವು ವಿ ಆರ್ ಇನ್ ಟು ದ ಕ್ವಶನ್ ನಂಬರ್ 24. ವಿಶ್ವದ ಕಾಫಿ ಫೋರ್ಟ್ ಎಂದು ಕರೆಯಲ್ಪಡ್ತಕ್ಕಂಥ ಬಂದರು ಅಂತ. ಸೊ ಯಾವ ಬಂದರನ್ನು ನಾವು ಇಡೀ ವರ್ಲ್ಡಲ್ಲಿ ಕಾಫಿ ಫೋರ್ಟ್ ಅಂತ ಕರಿತೀವಿ ಅಂತ? ಸೊ ರಿಯೋ ಡಿ ಜನೈರೋ, ಸ್ಯಾಂಟೋಸ್, ಬ್ಯೂನಸ್ ಐರಿಸ್, ಸ್ಯಾಂಟಿಯಾಗೋ ಅಂತ ಇದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಸ್ಯಾಂಟೋಸ್ ಅಂತ, ಇಟ್ಸ್ ಎ ರೈಟ್ ಆನ್ಸರ್. ಇದು ವಿಶ್ವದ ಕಾಫಿ ಫೋರ್ಟ್ ಅಂತ ನಾವು ಹೇಳೋದು ಇಲ್ಲಿ. ಸೊ ನೆಕ್ಸ್ಟು 25ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 25. ಸೊ ವೆರ್ ಇಸ್ ದ್ಯಾಟ್? ಇಸ್ ಲೈಕ್ ಇಯರ್ ಇಸ್ ದ ಕ್ವಶನ್ ನಂಬರ್ 25. ನೋಡೋಣ ಈಗ ಇದು. ಇತ್ತೀಚೆಗೆ ಸುದ್ದಿ ಪತ್ರಿಕೆಗಳಲ್ಲಿ ಹಲವಾರು ರಾಜ್ಯಗಳು ಹಿಂದಿ ಹೇರಿಕೆಯ ಬಗ್ಗೆ ವಿರೋಧಿಸುತ್ತಿರುವುದು ಆಗಿದೆ. ಹಾಗಾದರೆ ಈ ಎಲ್ಲ ಸಂಗತಿಗಳು ಮುನ್ನೆಲೆಗೆ ಬರಲು ಕಾರಣವಾದ ರಾಷ್ಟ್ರೀಯ ಹಿಂದಿ ದಿವಸ ಆಚರಿಸಲ್ಪಡುವುದು ಯಾವುದು ಅಂತ? ಸೊ ಯಾವ ದಿನವನ್ನು ನಾವು ರಾಷ್ಟ್ರೀಯ ಹಿಂದಿ ದಿವಸ ಅಂತ ಆಚರಣೆ ಮಾಡ್ತೀವಿ ಅಂತ ನೋಡಿ ಕ್ವಿಕ್ಕಾಗಿ ಇನ್ನೊಂದ್ಸಲ ಓದ್ಬಿಡ್ತೀನಿ ಕ್ವಶನ್ನ. ಇತ್ತೀಚೆಗೆ ಸುದ್ದಿ ಪತ್ರಿಕೆಗಳಲ್ಲಿ ಹಲವಾರು ರಾಜ್ಯಗಳು ಹಿಂದಿ ಹೇರಿಕೆಯ ಬಗ್ಗೆ ವಿರೋಧ ಮಾಡ್ತಾ ಇದೆ, ಅದು ಗಮನಾರ್ಹವಾದಂಥ ಸಂಗತಿಯಾಗಿದೆ. ಹಾಗಾದರೆ ಈ ಎಲ್ಲ ಸಂಗತಿಗಳು ಮುನ್ನೆಲೆಗೆ ಬರಲಿಕ್ಕೆ ಕಾರಣವಾದಂಥ ರಾಷ್ಟ್ರೀಯ ಹಿಂದಿ ದಿವಸ ಯಾವಾಗ ಸೆಲೆಬ್ರೇಷನ್ ಮಾಡ್ತೀವಿ ಅಂತ? ಸೆಪ್ಟೆಂಬರ್ 19, ಸೆಪ್ಟೆಂಬರ್ 14, ಸೆಪ್ಟೆಂಬರ್ 27, ಅಕ್ಟೋಬರ್ 19. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇದೆಯಲ್ಲ ಸೆಪ್ಟೆಂಬರ್ 14 ಇಟ್ಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಮ್ಯಾಥ್ಸ್ ದ ಫಾಲೋಯಿಂಗ್ ಟೈಪಲ್ಲಿ ಒಂದು ಕ್ವಶನ್ ಇದೆ ಇಲ್ಲಿ. ಅದನ್ನು ಸಂಕೇತಗಳ ಮುಖಾಂತರವಾಗಿ ನಾವು ಸರಿಯಾದ ಆಯ್ಕೆಯನ್ನು ಆರಿಸಬೇಕಾಗುತ್ತೆ ಇಲ್ಲಿ. ಸೊ ಈಸಿ ಇದೆ, ತೊಂದರೆ ಇಲ್ಲ. ಒಂದ್ಸಲ ಪ್ರಶ್ನೆ ಓದ್ಕೊಳ್ಳೋಣ. ಈ ಕೆಳಗೆ ಕರ್ನಾಟಕದ ಪ್ರತಿ ದಿಕ್ಕಿನ ಕೊನೆಯ ತಾಲೂಕುಗಳನ್ನು ನೀಡಲಾಗಿದ್ದು, ಕರ್ನಾಟಕದ ಪ್ರತಿ ದಿಕ್ಕಿನ ಕೊನೆಯ ತಾಲೂಕು ಅವೆಲ್ಲವನ್ನು ಕೊಟ್ಟಿದ್ದಾರೆ ಇಲ್ಲಿ, ಅವುಗಳನ್ನು ಸರಿಯಾಗಿ ಜೋಡಿಸಿ ಅಂತ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಸೊ ಪಾರ್ಟ್ ಎನಲ್ಲಿ ದಿಕ್ಕುಗಳು, ಪಾರ್ಟ್ ಬಿ ಅಲ್ಲಿ ತಾಲೂಕನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾರ್ಟ್ ಎನಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಒಂದು 4 ದಿಕ್ಕಿದೆ. ಪಾರ್ಟ್ ಬಿ ನಲ್ಲಿ ತಾಲೂಕುಗಳು ಬಂದ್ಬಿಟ್ಟು ಗುಂಡ್ಲುಪೇಟೆ, ಕಾರವಾರ, ಮುಳಬಾಗ್ಲು, ಸೊ ಔರಾದ ಅಂತ ಇದೆ. ಸೊ ನಾವು ಇಲ್ಲಿ ಮ್ಯಾಚ್ ಮಾಡಬೇಕು ಇಲ್ಲಿ. ಅದಕ್ಕೆ ಸಂಕೇತಗಳು ಎ ಸರಿನೋ, ಬಿ ಸರಿನೋ, ಸಿ ಒ ಡಿ ಅಂತ.
ಸೊ ಇದಕ್ಕೆ ಆನ್ಸರ್ ಹೇಳ್ಬಿಡ್ತೀನಿ ಫಸ್ಟು. ಸೊ ಬಿ ಇಸ್ ದ ರೈಟ್ ಆನ್ಸರು. ಸೊ ಈಗ ಮ್ಯಾಚ್ ಮಾಡಿ. ಈಗ ಮೊದಲನೇದು ಪೂರ್ವ. ಸೊ ಇಲ್ಲಿ ಪೂರ್ವ ದಿಕ್ಕಿನ ಒಂದು ಕೊನೆಯ ತಾಲೂಕು ಯಾವುದು ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಯಾವ್ದು ಬರುತ್ತೆ ಇಲ್ಲಿ? ಮೊದಲನೇದಕ್ಕೆ ಸಿ, ಮುಳುಬಾಗಿಲಿದೆಯಲ್ಲ, ಮೊದಲನೇದಕ್ಕೆ ಸಿ ರೈಟ್ ಆನ್ಸರ್ ಇಲ್ಲಿ. ನೆಕ್ಸ್ಟು ಸೊ ಎರಡನೇದಕ್ಕೆ ಬಿ, ಪಶ್ಚಿಮ ಕಾರವಾರ. ನೆಕ್ಸ್ಟು ಮೂರನೇದಕ್ಕೆ ಡಿ, ಯಾವುದು? ಔರಾದ. ಸೊ ನಾಲ್ಕನೇದು ಬಂದು ಎ. ಸೊ 100% ಗುಂಡ್ಲುಪೇಟೆ ಇದು. ನಾಲ್ಕನೇದು ಬಂದು ಸೊ ಎ ಬಂದು ಇಲ್ಲಿ ಗುಂಡ್ಲುಪೇಟೆ ಆಗುತ್ತೆ ನೋಡಿ. ಈಗೆಲ್ಲವನ್ನು ಮ್ಯಾಚ್ ಮಾಡ್ಕೊಳ್ಳಿ. ಸೊ ಪೂರ್ವ ದಟ್ ಈಸ್ ಮುಳುಬಾಗ್ಲು, ಪಶ್ಚಿಮ ಕಾರವಾರ ಬರುತ್ತೆ ಬಿ. ಸೊ ಇನ್ನು ಅದಾದಮೇಲೆ ನಿಮಗೆ ಉತ್ತರದಲ್ಲಿ ಡಿ ಯಾವುದು? ದಟ್ ಈಸ್ ಔರಾದ ಬರುತ್ತೆ. ಇನ್ನು ದಕ್ಷಿಣದಲ್ಲಿ ಗುಂಡ್ಲುಪೇಟೆ ಬರುತ್ತೆ, ಆಪ್ಷನ್ ಎ. ಇವೆಲ್ಲದಕ್ಕಿದು ಸರಿಯಾದಂಥ ಉತ್ತರ ಆಗುತ್ತೆ, ಆಯಿತಾ? ಅಂದರೆ ಇವುಗಳ ಬಗ್ಗೆ ನಿಮಗೆ ಪರಿಚಯ ಇದ್ದರೆ ನೀವು ಈಸಿಯಾಗಿ ಅದನ್ನು ಸಂಕೇತ ಯಾವುದು ಅಂತ ಗೆಸ್ ಮಾಡ್ಬೋದು ನೀವು. ಸೊ ನೆಕ್ಸ್ಟು 27ನೇ ಪ್ರಶ್ನೆ. ತೋನ್ಸೇಪರ್ ಎಂದು ಕರೆಸಿಕೊಳ್ತಕ್ಕಂಥ ಕರ್ನಾಟಕದ ದ್ವೀಪ. ತೋನ್ಸೇಪರ್ ಎಂದು ಕರೆಸಿಕೊಳ್ಳುವ ಕರ್ನಾಟಕದ ದ್ವೀಪ ಯಾವುದು ಅಂತ. ಇದ್ರ ಬಗ್ಗೆ ನಾನು ಒಂದು ಹಿಸ್ಟ್ರಿಯ ಕ್ಲಾಸ್ ಮಾಡಬೇಕಾದ್ರೆ ನಿಮ್ಗೆ ಹೇಳಿದೆ, ಕಾನ್ಸೆಪ್ಟ್ ಬಂದಿತ್ತಲ್ಲಿ. ಇದು ಸೇಂಟ್ ಮೇರಿಸ್ ದ್ವೀಪ, ಫಿಜನ್ ಐಲ್ಯಾಂಡ್, ನೇತ್ರಾಣಿ ದ್ವೀಪ ಮತ್ತು ಶ್ರೀರಂಗಪಟ್ಟಣ ಅಂತಿದೆ. ಸೊ ತೋನ್ಸೇಪರ್ ಅಂತ ನಾವು ಯಾವ ದ್ವೀಪವನ್ನು ಕರಿತೀವಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ದಟ್ ಈಸ್ ಸೇಂಟ್ ಮೇರಿಸ್ ದ್ವೀಪ ಅಂತೀವಲ್ಲ, ಅದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ ನೋಡಿ. ಇಲ್ಲೂ ಕೂಡ ಒಂದು ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಪ್ರಶ್ನೆ ಇದೆ. ಇಲ್ಲಿ ಈ ಕೆಳಗಿನ ಆಯ್ಕೆಯನ್ನು ಗಮನಿಸಿ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಚೆನ್ನಕೇಶವ ಬೆಟ್ಟ ಚಾಮರಾಜನಗರ ಅಂತಿದೆ, ಗೋಪಾಲಸ್ವಾಮಿ ಬೆಟ್ಟ ಚಿಕ್ಕಬಳ್ಳಾಪುರ, ಆದಿಚುಂಚನಗಿರಿ ಮಂಡ್ಯ ಅಂತಿದೆ. ಸೊ ಮೇಲಿನವುಗಳಲ್ಲಿ ಸರಿಯಾದ ಜೋಡಿ ಅಂತ, ಫಾರ್ ಎಕ್ಸಾಂಪಲ್ ಈಗ ಚೆನ್ನಕೇಶವ ಬೆಟ್ಟ ಇದು ಚಾಮರಾಜನಗರದಲ್ಲಿ ಇದೆಯಾ ಇಲ್ವಾ ಅಂತ ಸರಿಯಾದಂಥ ಜೋಡಿನ ಅಂತ ಆಯ್ಕೆ ಮಾಡಬೇಕು. ಅದೇ ರೀತಿ ಗೋಪಾಲಸ್ವಾಮಿ ಬೆಟ್ಟ ಚಿಕ್ಕಬಳ್ಳಾಪುರ ಕರೆಕ್ಟ್ ಅಂತ ಆಯ್ಕೆ ಮಾಡಬೇಕು. ಸೊ ಆದಿಚುಂಚನಗಿರಿ ಬೆಟ್ಟ ಮಂಡ್ಯ ಸರಿನಾ ಅಂತ ಆಯ್ಕೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಎ ಮತ್ತು ಬಿ ಸರಿ ಅಂತ ಇದೆ ಹೇಳಿಕೆಯಲ್ಲಿ. ಸೊ ಮೇಲಿನ ಎಲ್ಲವೂ ಅಂತ ಇದೆ, ಬಿ ಮತ್ತು ಸಿ ಸರಿ ಅಂತ ಇದೆ, ಡಿ ಬಂದು ಸಿ ಮಾತ್ರ ಸರಿ ಅಂತ ಇದೆ. ಸೊ ಆಪ್ಷನ್ ಸಿ ಯಾವುದು ಇಲ್ಲಿ? ಆದಿಚುಂಚನಗಿರಿ ಬೆಟ್ಟ ಇರೋದು ಇಲ್ಲಿ ಮಂಡ್ಯದಲ್ಲಿ, ಇದು ರೈಟ್ ಆನ್ಸರ್ ಆಗುತ್ತೆ. ಇನ್ನೆಲ್ಲವೂ ಕೂಡ ಮಿಸ್ ಮ್ಯಾಚ್ ಆಗಿದೆ, ಅದು ಅಂದರೆ ಮ್ಯಾಚ್ ಆಗಿಲ್ಲ ಸರಿಯಾಗಿ. ಸೊ ಆದಿಚುಂಚನಗಿರಿ ಬೆಟ್ಟ ಬಂದು ಮಂಡ್ಯದಲ್ಲಿದೆ, ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 29 ನೋಡೋಣ. ಅತಿ ಹೆಚ್ಚು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಹೊಂದಿರತಕ್ಕಂಥ ಜಿಲ್ಲೆ ಅಂತ. ಅತಿ ಹೆಚ್ಚು ಉದ್ದವಾದ ರಾಷ್ಟ್ರೀಯ ಹೆದ್ದಾರಿಯನ್ನು ಹೊಂದಿರತಕ್ಕಂಥ ಜಿಲ್ಲೆ ಯಾವುದು? ಬೆಂಗಳೂರು, ಬೆಳಗಾವಿ, ಉತ್ತರ ಕನ್ನಡ, ತುಮಕೂರು. ಬೆಂಗಳೂರು, ಬೆಳಗಾವಿ, ಉತ್ತರ ಕನ್ನಡ ಮತ್ತು ತುಮಕೂರು. ಸೊ ಆಪ್ಷನ್ ಸಿ ಇದೆಯಲ್ಲ ಇದಕ್ಕೆ ರೈಟ್ ಆನ್ಸರು ಉತ್ತರ ಕನ್ನಡ. ನೆಕ್ಸ್ಟು ಕ್ವಶನ್ ನಂಬರ್ 30. ಒಂದೇ ಮಾತರಮನ್ನು ಪ್ರಪ್ರಥಮ ಬಾರಿಗೆ 1896ರಲ್ಲಿ ನಡೆದಂಥ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡಲಾಯಿತು ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನು. ಈ ರೀತಿಯ ಪ್ರಶ್ನೆಯನ್ನು ನೀವು ಐ ಥಿಂಕ್ ಅವಾಗವಾಗ ಅಭ್ಯಾಸ ಮಾಡ್ಕೊಳ್ಬೇಕು. ಒಂದೇ ಮಾತರಂ ಅಂತಕ್ಕಂಥ ಒಂದು ಗೀತೆಯನ್ನು ಯಾರು ಬರೆದಿದ್ದೋ? ಬಂಕಿಮಚಂದ್ರ ಚಟರ್ಜಿ. ಅದನ್ನು ಪ್ರಪ್ರಥಮ ಬಾರಿಗೆ, ಮೊದಲನೇ ಬಾರಿಗೆ 1896ರಲ್ಲಿ ನಡೆದಂಥ ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಪ್ರಪ್ರಥಮ ಬಾರಿಗೆ ಇದು ಹಾಡಲಾಗುತ್ತೆ ಅಂತ. ಸೊ ಸೂರತ್ತು, ಕಲ್ಕತ್ತಾ, ಮುಂಬೈ ಮತ್ತು ಬರೋಡಾ. ಸೂರತ್, ಕಲ್ಕತ್ತಾ, ಮುಂಬೈ, ಬರೋಡಾ. ಸೊ ರೈಟ್ ಆನ್ಸರ್ ಆಪ್ಷನ್ ಬಿ ಬಂದು ಕಲ್ಕತ್ತಾ. ನೋಡಿ ಈಗ 30 ಪ್ರಶ್ನೆನ ತಿಳ್ಕೊಂಡಿವಿ ಈಗ ನೀವು. ಸೊ ನೀವೇ ಬೇಕಾದರೆ ಈಗ ಇದನ್ನು ಮತ್ತೆ ಇನ್ನೊಂದ್ಸಲ ಈ ಕ್ಲಾಸನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಇದನ್ನು ಐ ಥಿಂಕ್ ಯೂಟ್ಯೂಬ್ ಚಾನಲ್ ಇದು ಈ ಕ್ಲಾಸನ್ನು ಓಪನ್ ಮಾಡಿಕೊಂಡು ವಾಯ್ಸನ್ನು ಸ್ಪೀಡ್ ಮಾಡ್ಕೊಳ್ಳಿ. ಸ್ಪೀಡ್ ಮಾಡಿಕೊಂಡು ಪಟಾಪಟನ್ನು ನಾನು ಪ್ರಶ್ನೆ ಹೇಳಿದ ತಕ್ಷಣ ನೀವೇ ಆನ್ಸರ್ ಮಾಡ್ಬೋದು ಇಮಿಡಿಯೇಟಾಗಿ, ಆಯಿತಾ? ಸೊ ಹಾಗೆ ಅಂದರೆ ನಾನು ಅವಾಗಲೇ ಹೇಳಿದಾಗೆ ಇಟ್ಸ್ ಲೈಕ್ ಒಂಥರ ಕ್ವಶನ್ ಬ್ಯಾಂಕಲ್ಲಿ ಪ್ರಶ್ನೆಯನ್ನು ಓದ್ಕೊಂಡು ನಾವೇ ಉತ್ತರವನ್ನು ಹೇಳ್ಕೊಳ್ಳಿಕ್ಕೆ ಒಂದು ಅಭ್ಯಾಸ ಅದು, ಆಯಿತಾ? ಸೊ ನೆಕ್ಸ್ಟ್ 31ನೇ ಪ್ರಶ್ನೆ. ಪ್ರಾದೇಶಿಕ ನೃತ್ಯಗಳನ್ನು ಅವುಗಳ ಮೂಲ ರಾಜ್ಯದೊಂದಿಗೆ ಹೊಂದಿಸಿ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಒಂದು ಪ್ರಶ್ನೆ ಬದಲಿಕೆಯಲ್ಲಿ ಕೇಳಿದ್ರು ಇದನ್ನು TET ಎಕ್ಸಾಮಲ್ಲಿ. ಪ್ರಾದೇಶಿಕ ನೃತ್ಯಗಳನ್ನು ಅವುಗಳ ಮೂಲ ರಾಜ್ಯದೊಂದಿಗೆ ಹೊಂದಿಸಿ. ನೋಡಿ ಲೆಫ್ಟ್ ಸೈಡು ರಾಜ್ಯಗಳು ಕೊಟ್ಟಿದ್ದಾರೆ, ರೈಟ್ ಸೈಡು ನೃತ್ಯಗಳು ಕೊಟ್ಟಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ, ಅಸ್ಸಾಮು, ಬಿಹಾರ. ಸೊ ಪಾರ್ಟ್ ಬಿನಲ್ಲಿ ಕಾನೋ ನೃತ್ಯ, ಡಮಲಿ ಮತ್ತು ಕಟಪುತಲಿ ಅಂತ ಇದೆ. ಸೊ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ಈಗ ಆಪ್ಷನ್ ಸಿ ಇದೆಯಲ್ಲ BAC ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್ ಅಂತ ಹೇಳಿದ್ದಾರೆ, ಆಯಿತಾ? ಸೊ BAC ಅಂತ ಇದೆ. ಸೊ ಮೊದಲನೇದು ಈಗ ಮ್ಯಾಚ್ ಮಾಡ್ಕೊಳ್ಳಿ. ಸೊ ಮೊದಲನೇದಕ್ಕೆ ಬಿ, ಜಮ್ಮು ಮತ್ತು ಕಾಶ್ಮೀರ ಯಾವುದು? ಡಮಲಿ. ಸೊ ನೆಕ್ಸ್ಟು ಅಸ್ಸಾಮು. ಸೊ ಅಸ್ಸಾಂಗೆ ಐ ಥಿಂಕ್ ಎ ಯಾವುದು? ಕಾನೋ ನೃತ್ಯ. ಇನ್ನು ಬಿಹಾರ ಸಿ, ಅದಕ್ಕೆ ಅದು ಮ್ಯಾಚ್ ಆಗ್ಬಿಡುತ್ತೆ ಅದಕ್ಕೆ ಸಿಗೆ, ಯಾವುದು? ಕಟಪುತಲಿ ಅಂತ. ನೋಡಿ ಹೀಗೆ ಇದನ್ನು ನೀವು ಅದನ್ನು ಮಾರ್ಕ್ ಮಾಡ್ಕೊಂಡು ಓದ್ಕೊಳ್ಬೇಕು. ಆಯಾ ರಾಜ್ಯಗಳ ನೃತ್ಯಗಳನ್ನು ನೀವು ಪರಿಚಯ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಒಂದು ಮಾರ್ಕ್ಸಿಗೆ ಕೇಳ್ಬೋದು ಅಥವಾ ಈ ರೀತಿ ಸಂಕೇತಗಳ ಆಧಾರಿತ ಪ್ರಶ್ನೆಗಳಲ್ಲಿ ಕೇಳ್ಬೋದು, ಆಯಿತಾ? ನೆಕ್ಸ್ಟು 32ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 32. ಸರ್ಫರೋಶಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಅಂತ. ಸರ್ಫರೋಶಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಅಂತ ಇದೆ ಎಂಬ ಹೇಳಿಕೆ ಅಥವಾ ಹಾಡನ್ನು ನೀಡಿದವರು ಅಂತ. ಇಡೀ ಒಂದು ಹಾಡಿನ ಸಾಲಿದು, ಆಯಿತಾ? ನೋಡಿ ಇಲ್ಲಿ ಕೊಟ್ಟಿದ್ದಾರಲ್ಲ, ಇಲ್ಲಿ ಸರ್ಫರೋಶಿ ತಮನ್ನಾ ಅಬ್ ಹಮಾರೆ ದಿಲ್ ಮೇ ಹೈ ಅಂತಕ್ಕಂಥದ್ದು ಒಂದು ಹಿಂದಿ ಸಾಲದು. ಈ ಹಾಡನ್ನು ಯಾರು ಹೇಳಿದ್ದಾರೆ ಅಥವಾ ಈ ಹೇಳಿಕೆಯನ್ನು ಯಾರು ಕೊಟ್ಟಿದ್ದಾರೆ ಅಂತ.
ಸೊ ವೀರ್ ಸಾವರ್ಕರು, ಚಂದ್ರಶೇಖರ್ ಆಜಾದ್, ಅರವಿಂದ ಘೋಷ್ ಮತ್ತು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ ಇದೆ. ಸೊ ರೈಟ್ ಆನ್ಸರ್ ಬಂದು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ. ನೋಡಿ ಇವೆಲ್ಲ ನೀವು ಅಂದ್ಕೊಂಡಿದ್ರಾ ಈ ರೀತಿ ಪ್ರಶ್ನೆಗಳು ನಮ್ಗೆ ಪರಿಚಯ ಆಗುತ್ತೆ ಅಂತ. ಸೊ ಹೀಗೆ ಎಲ್ಲರೂ ಎಲ್ಲ ಟೈಮಲ್ಲೂ ಎಲ್ಲ ರೀತಿಯ ಬುಕ್ಸನ್ನ ರೆಫರ್ ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಎಲ್ಲರಿಗೂ ಈ ಪ್ರಶ್ನೆಗಳ ಪರಿಚಯ ಆಗಲಿ, ಉತ್ತರ ಗೊತ್ತಾಗಲಿ. ಇನ್ ಕೇಸ್ ಎಕ್ಸಾಮಲ್ಲಿ ಕೇಳಿದ್ರೆ ನೀವು ಆನ್ಸರ್ ಮಾಡಿ ಒಳ್ಳೆ ಮಾರ್ಕ್ಸನ್ನು ಗೈನ್ ಮಾಡಿ ಅಂತಕ್ಕಂಥ ನಮ್ಮ ಉದ್ದೇಶ ಇರುತ್ತೆ, ನಮ್ಮ ಇಂಟೆನ್ಷನ್, ಆಯಿತಾ. ಸೊ ಸರ್ಫರೋಶಿಕಿ ತಮ್ಮನ ಹಮಾರೆ ದಿಲ್ ಮೇ ಹಾಯಿ, ಈ ಒಂದು ಹೇಳಿಕೆಯನ್ನು ಅಥವಾ ಈ ಒಂದು ಹಾಡನ್ನು ಯಾರು ಹಾಡಿದ್ರು ಅಂದರೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಂತ. ನೆಕ್ಸ್ಟು 33ನೇ ಪ್ರಶ್ನೆ ನೋಡೋಣ. ಅತಿ ಕಡಿಮೆ ಅಂದರೆ ಕೇವಲ ಒಂದೇ ಒಂದು ದಿನ ಮುಖ್ಯಮಂತ್ರಿಯಾಗಿದ್ದಂಥ ವ್ಯಕ್ತಿ ಯಾರು ಅಂತ. ಸೊ ಒನ್ ಡೇಗೆ ಮಾತ್ರ CM ಆಗಿದ್ದಂಥ ವ್ಯಕ್ತಿ ಜ್ಯೋತಿ ಬಸು, NR ಪಿಳ್ಳೈ, ಜಗದಂಬಿಕಾ ಪಾಲ್ ಮತ್ತು ಯಡಿಯೂರಪ್ಪ. ಆಪ್ಷನ್ ಸಿ ಇದೆಯಲ್ಲ, ಜಗದಂಬಿಕಾ ಪಾಲ್ ಅಂತ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 34ನೇದು, ಇತ್ತೀಚೆಗೆ ಹಸುವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಿದಂಥ ರಾಷ್ಟ್ರ ಯಾವುದು ಅಂತ. ಹಸುವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಡಿಕ್ಲೇರ್ ಮಾಡಿದಂಥ ಒಂದು ರಾಷ್ಟ್ರ ಯಾವುದಪ್ಪ ಅಂದರೆ ಸೊ ಭೂತಾನು, ಶ್ರೀಲಂಕಾ, ನೇಪಾಳ ಮತ್ತು ಕಾಂಬೋಡಿಯಾ. ನೇಪಾಳ್ ನೋಡಿ, ಇವೆಲ್ಲ ಭಾಳ ಪ್ರಮುಖವಾದಂಥ ಪ್ರಶ್ನೆಗಳು ಇವೆಲ್ಲ. ಇತ್ತೀಚೆಗೆ ಹಸುವನ್ನು ರಾಷ್ಟ್ರೀಯ ಪ್ರಾಣಿಗೆ ಘೋಷಣೆ ಮಾಡಿದಂಥ ರಾಷ್ಟ್ರ ಯಾವುದಪ್ಪ ಅಂದರೆ ಆಪ್ಷನ್ ಸಿ ನೇಪಾಳ್. ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಈ ಕೃತಿ ಯಾರ ಆತ್ಮಕಥನವಾಗಿದೆ? ಆತ್ಮಕಥನ ಅಂದರೆ ಏನು? ಇಟ್ಸ್ ಎ ಸೆಲ್ಫ್ ಆಟೋಬಯೋಗ್ರಫಿ ಅಂತ. ಡಿಫ್ರೆನ್ಸ್ ತಿಳ್ಕೊಬೇಕು ನೀವು. ಬಯೋಗ್ರಫಿ ಅಂದರೆ ಬೇರೆ, ಆಟೋಬಯೋಗ್ರಫಿ ಅಂತ ಅಂದರೆ ಬೇರೆ. ಬಯೋಗ್ರಫಿ ಅಂದರೆ ಒಬ್ಬರು ಇನ್ನೊಬ್ಬರ ಬಗ್ಗೆ ಬರೆಯೋದು ಬಯೋಗ್ರಫಿ. ಆಟೋಬಯೋಗ್ರಫಿ ಅಂದರೆ ಸೆಲ್ಫ್ ಅಂತ, ಆಯಿತಾ. ಸೊ ಒನ್ ಹೂ ರಿಟರ್ನ್ ಹಿಮ್ಸೆಲ್ಫ್, ಅದು ಆಟೋಬಯೋಗ್ರಫಿ ಆಗುತ್ತೆ, ಆತ್ಮಕಥನ ಅದು. ಸೊ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ಯಾರ ಒಂದು ಆತ್ಮಕಥನ ಅಂದರೆ ಸೊ ಮೋತಿಲಾಲ್ ನೆಹರು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, KC ರೆಡ್ಡಿ ಮತ್ತು ಯಾವುದೂ ಅಲ್ಲ ಅಂತಿದೆ. ಇದು ಯಾರ ಒಂದು ಆತ್ಮಕಥನವೂ ಅಲ್ಲ, ಇದು ಯಾವುದೂ ಅಲ್ಲ ಅಂತ. ಸೊ ನೆಕ್ಸ್ಟು 36ನೇ ಪ್ರಶ್ನೆ, ಅದನ್ನು ಹೇಳ್ತೀನಿ ನಿಮಗೆ. ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫು ಯಾರ್ದು ಅಂತ ಅದನ್ನು ನಾನು ಸ್ವಲ್ಪ ಸರ್ಚ್ ಮಾಡಿ. ಸೊ ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ಪ್ರಕಟ ಮಾಡಿದಂಥ ಸಂಸ್ಥೆ ಯಾವುದು ಅಂತ. ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ಪ್ರಕಟಿಸುವ ಸಂಸ್ಥೆ ಯಾವುದು ಅಂತ. ಸೊ ಅಮ್ನೆಟ್ಸಿ ಇಂಟರ್ನ್ಯಾಷನಲ್, ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅಂತ ಇದೆ, ಮತ್ತು UNDP ಅಂತ ಇದೆ. ಸೊ ಜಾಗತಿಕ ಶಾಂತಿ ಸೂಚ್ಯಾಂಕವನ್ನು ಪ್ರಕಟಿಸ್ತಕ್ಕಂಥ ಸಂಸ್ಥೆ ಯಾವುದಪ್ಪ ಅಂದರೆ ಸೊ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅಂತ ಇದೆಯಲ್ಲ, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 36 ಆಯಿತು. 37ನೇ ಪ್ರಶ್ನೆ ನೋಡೋಣ ಈಗ. ಕನ್ನಡದಲ್ಲಿ ಸೆಟ್ಟಿರೋದಂಥ ಮೊದಲ ವಾಕ್ಚಿತ್ರ ಅಂತ. ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ, ಸಂಸಾರ ನೌಕೆ, ಭಕ್ತ ಧ್ರುವ ಮತ್ತು ಯಾವುದೂ ಅಲ್ಲ ಅಂತಿದೆ. ರೈಟ್ ಆನ್ಸರ್ ಬಂದು ಭಕ್ತ ಧ್ರುವ. ಕನ್ನಡದ ಮೊದಲ ಚಿತ್ರ ಯಾವುದು ಬರುತ್ತೆ ಅಂದರೆ ಸತಿ ಸುಲೋಚನಾ ಬರುತ್ತೆ. ಅದಕ್ಕೆ ಕನ್ನಡದಲ್ಲಿ ಸೆಟ್ಟಿರೋದಂಥ ಮೊದಲ ವಾಕ್ಚಿತ್ರ ಯಾವುದಪ್ಪ ಅಂದರೆ ದಟ್ ಈಸ್ ಭಕ್ತ ಧ್ರುವ, ಅದು ಆಯಿತಾ. 38 2019ನೇ ಸಾಲಿನ ಪ್ರತಿಷ್ಠಿತ ಏಷ್ಯಾ ಸೊಸೈಟಿ ಗೇಮ್ ಚೇಂಜರ್ ಪ್ರಶಸ್ತಿ ಪಡೆದಿರುವುದು. 2019ನೇ ಸಾಲಿನ ಪ್ರತಿಷ್ಠಿತ ಏಷ್ಯಾ ಸೊಸೈಟಿ ಗೇಮ್ ಚೇಂಜರ್ ಪ್ರಶಸ್ತಿಯನ್ನು ಪಡೆದಿರುವುದು. ಸೊ ಭಾವನಾ ಕಾಂತ್, ಛಾಯಾ ಶರ್ಮಾ, ದಿಯಾ ಮಿರ್ಜಾ ಮತ್ತು ಪ್ರಿಯಾಂಕಾ ಚೋಪ್ರಾ ಅಂತಿದೆ. ಯಾರು ಪಡ್ಕೊಂಡ್ರು ಅಂತ ಏಷ್ಯಾ ಸೊಸೈಟಿ ಗೇಮ್ ಚೇಂಜರ್ ಅವಾರ್ಡ್ ಯಾರು ಪಡ್ಕೊಂಡ್ರು 2019 ಅಂದರೆ ಛಾಯಾ ಶರ್ಮಾ ಅಂತಕ್ಕಂಥವ್ರು ಪಡ್ಕೊಂಡ್ರು ಅದನ್ನು. ನೆಕ್ಸ್ಟು 39ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 39. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಇದೆ. ಅಂದರೆ ಇಲ್ಲಿ ಹೇಳಿಕೆಯನ್ನು ಓದ್ಕೊಳ್ಬೇಕು ಎಲ್ಲವನ್ನು, ಅದನ್ನು ಓದ್ಕೊಂಡು ಯಾವುದು ಸರಿ ಅಂತ ಹೇಳಬೇಕು, ಯಾವ ಹೇಳಿಕೆ ಸರಿ ಅಂತ. ಅದು 1-2 ಸರಿ ಇರ್ಬೋದು ಅಥವಾ 3-4 ಸರಿ ಇರ್ಬೋದು, ಯಾವುದು ಕೂಡ ಸರಿಯಾಗಿಲ್ಲ ಅಲ್ಲದೆ ಇರ್ಬೋದು. ಮೊದಲು ಆಯ್ಕೆಯನ್ನು ಓದ್ಕೊಂಡು ಹೇಳಿಕೆಯಲ್ಲಿ ನಾವು ಉತ್ತರವನ್ನು ಹೇಳಬೇಕಾಗುತ್ತೆ. ಸೊ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಕೇಂದ್ರದ ಆಡಳಿತ ಪ್ರದೇಶ ಯಾವುದು? ಲಕ್ಷದ್ವೀಪ. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಅಥವಾ ಕೇಂದ್ರದ ಆಡಳಿತ ಪ್ರದೇಶ ಬಂದು ದೀವ್ ದಮನ್. ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥ ಕೇಂದ್ರದ ಆಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಅಂಡಮಾನ್ ಮತ್ತು ನಿಕೋಬಾರು. ಸೊ ಮೇಲಿನ ಹೇಳಿಕೆಯಲ್ಲಿ ತಪ್ಪಾಗಿರೋದು ಯಾವುದು ಅಂತ, ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಅದನ್ನು ಹೇಳಬೇಕು ನಾವು. ಇಲ್ಲಿ A ಮತ್ತು Bನೋ ಅಥವಾ AB ಮತ್ತು Cನೋ, B ಮತ್ತು Cನೋ, D ಬಂದು ಮೇಲಿನ ಎಲ್ಲವೂ ಸರಿ ಅಂತಿದೆಯಲ್ಲ, ಅದು ಇದಕ್ಕೆ ಸರಿಯಾದಂಥ ಆನ್ಸರ್ ಆಗುತ್ತೆ. ಇಲ್ಲಿ ಯಾವುದೂ ತಪ್ಪಿಲ್ಲ. ಇಲ್ಲಿ ಮೇಲಿನ ಎಲ್ಲ ಆಯ್ಕೆಗಳು ಏನು ಕೊಟ್ಟಿದ್ದಾರೆ ಎಲ್ಲವೂ ಸರಿ ಅಂತ ನಾವಿಲ್ಲಿ ಓದ್ಕೊಳ್ಬೇಕು ಅದನ್ನು. ನೋಡಿ, ಮೊದಲನೇದು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಕೇಂದ್ರದ ಆಡಳಿತ ಪ್ರದೇಶ ಯಾವುದು ಅಂದರೆ ಲಕ್ಷದ್ವೀಪ, ಸರಿಯಾದ ಉತ್ತರ ಅದು. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಅಥವಾ ಕೇಂದ್ರದ ಆಡಳಿತ ಪ್ರದೇಶ ಯಾವುದಪ್ಪ ಅಂದರೆ ದೀವ್ ದಮನ್. ನೋಡಿ, ಈ ಒಂದು ಪ್ರಶ್ನೆಯಲ್ಲಿ ಸುಮಾರು 3 ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾಯಿತು. ಅತಿ ಹೆಚ್ಚು ಸಾಕ್ಷರತೆ ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಯಾವುದು? ಲಕ್ಷದ್ವೀಪ್. ಅತಿ ಕಡಿಮೆ ಲಿಂಗಾನುಪಾತ ಹೊಂದಿರತಕ್ಕಂಥ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂದರೆ ದೀವ್ ದಮನ್. ಅದೇ ಥರ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರತಕ್ಕಂಥ ಕೇಂದ್ರದ ಆಡಳಿತ ಪ್ರದೇಶ ಯಾವುದಪ್ಪ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್. ನೋಡಿ ಹೀಗೆ. ಸೊ ಮೇಲಿನ ಎಲ್ಲವೂ ರೈಟ್ ಆನ್ಸರ್ ಆಗುತ್ತೆ. ಇನ್ನು 40ನೇ ಪ್ರಶ್ನೆ, ಕರ್ನಾಟಕದ ಏಕೀಕರಣ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ಯಾರು ಅಂತ. ಕರ್ನಾಟಕದ ಏಕೀಕರಣ ಪರಿಷತ್ತಿನ ಪ್ರಥಮ ಅಧ್ಯಕ್ಷರು ಯಾರಾಗಿದ್ದರು ಅಂತ. ಪಾಟೀಲ್ ಪುಟ್ಟಪ್ಪ, ಸೊ ಮೊಹರೆ ಹನುಮಂತರಾವ್, DC ಪಾವಟಿ ಮತ್ತು ಸಿದ್ದಪ್ಪ ಕಂಬಳಿ ಅಂತ. ಸೊ ಸಿದ್ದಪ್ಪ ಕಂಬಳಿಯವರು ಕರ್ನಾಟಕ ಏಕೀಕರಣ ಪರಿಷತ್ತಿನ ಪ್ರಥಮ ಅಧ್ಯಕ್ಷರಾಗಿದ್ದರು ಅಂತ. ರೈಟ್ ಆನ್ಸರ್. ನೆಕ್ಸ್ಟು, ಕೆಳಗಿನಲ್ಲಿ ಯಾವುದು ವಿಶ್ವದ ಕಿರಿದಾದ ಜಲಸಂಧಿಯಾಗಿದೆ ಅಂತ. ಕೆಳಗಿನಗಳಲ್ಲಿ ಯಾವುದು ವಿಶ್ವದ ಕಿರಿದಾದ
ಜಲಸಂಧಿಯಾಗಿದೆ. ಟಾರ್ಟರ್ ಜಲಸಂಧಿ, ಬಾಬ್ ಎಲ್ ಮನ್ಬೇಬ್, ಡಾರ್ಡೆನೆಲ್ನ ಜಲಸಂಧಿ, ಪೋವಾಕ್ಸ ಜಲಸಂಧಿ ಅಂತ. ಆಪ್ಷನ್ ಎ ಇದೆಯಲ್ಲ ಟಾರ್ಟರ್ ಜಲಸಂಧಿ ಅಂತ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಸಾಗರ ಅಥವಾ ಸರೋವರದಂತಹ ನೀರಿನ ಆಕಾರದ ಕೆಳಗಿನ ಮಟ್ಟ ಯಾವುದು ಅಂತ. ಸಾಗರ ಅಥವಾ ಸರೋವರದಂತಹ ನೀರಿನ ಆಕಾರದ ಕೆಳಗಿನ ಮಟ್ಟ ಯಾವುದು ಅಂತ. ಸೊ ನೆರೆಟಿಕ್, ಪೆಲಾಜಿಕ್, ಬೆಂತಿಕ್ ಮತ್ತು ಡೆಮೆಸ್ ಅಂತ. ಅಂದರೆ ನೀರಿನ ಆಕಾರದ ಮಟ್ಟಗಳಿಗೂ ಒಂದೊಂದು ವೈಜ್ಞಾನಿಕವಾದಂಥ ನೇಮ್ಸ್ ಇರುತ್ತೆ. ಅದರಲ್ಲಿ ಯಾವುದು ಅಂತ ಇಲ್ಲಿ ನೆರೆಟಿಕ್ಕು, ಪೆಲಾಜಿಕ್ಕು, ಬೆಂತಿಂಕು ಮತ್ತು ಡೆಮೆಸ್ ಅಂತ. ಬೆಂತಿಂಕ್ ಅಂತ ಇದೆಯಲ್ಲ ಸಿ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 43 ನೋಡೋಣ ಈಗ. ಮರ್ಸುಪಿಯಾಲ್ ಅಂದರೆ ಕಾಂಗರೂ ಜಾತಿಯ ಪ್ರಾಣಿಗಳು ಕಂಡು ಬರ್ತಕ್ಕಂಥ ಭೂಖಂಡ ಯಾವ್ದು ಬರುತ್ತೆ ಅಂತ, ಎಲ್ಲಿ ಬರುತ್ತೆ ಅಂತ. ಕಾಂಗರೂ ಜಾತಿಗಳು ಕಂಡು ಬರ್ತಕ್ಕಂಥ ಭೂಖಂಡ ಇಲ್ಲಿ ಯಾವುದು ಅಂತ. ಸೊ ಯಾವುದು? ಆಫ್ರಿಕಾ, ಆಸ್ಟ್ರೇಲಿಯಾ, ಉತ್ತರ ಅಮೇರಿಕಾ, ದಕ್ಷಿಣ ಆಫ್ರಿಕಾ. 100% ಆಸ್ಟ್ರೇಲಿಯಾ. ಸೊ ಯಾರು ಕ್ರಿಕೆಟ್ ಮ್ಯಾಚನ್ನ ವಾಚ್ ಮಾಡ್ತಾರೋ ಅವ್ರಿಗೆಲ್ಲ ಒಂದು ಐಡಿಯಾ ಇರುತ್ತೆ. ಈಗ ಆಸ್ಟ್ರೇಲಿಯನ್ಸ್ ಆಟಗಾರರನ್ನು ನಾವು ಕಾಂಗರೂ ಪಡೆ ಅಂತೀವಿ ನಾವು ಅಲ್ವಾ. ಹಾಗಾಗಿ ಮರ್ಸುಪಿಯಾಲ್ ಅಂದರೆ ಕಾಂಗರೂ ಜಾತಿಯ ಪ್ರಾಣಿಗಳು ಕಂಡು ಬರ್ತಕ್ಕಂಥ ಭೂಖಂಡ ಯಾವುದಪ್ಪ ಅಂದರೆ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ. ನೆಕ್ಸ್ಟು ಋತುವನ್ನು ಹೊಂದಿರತಕ್ಕಂಥ ನೈಸರ್ಗಿಕ ಪ್ರದೇಶ ಯಾವುದು ಅಂತ. ಋತುವನ್ನು ಹೊಂದಿರುವ ನೈಸರ್ಗಿಕ ಪ್ರದೇಶ ಸೊ ಯಾವುದು ಅಂತ ಇಲ್ಲಿ. ಸೊ ದ ರೈಟ್ ಆನ್ಸರ್ ಇಸ್ ಇದಕ್ಕೆ ಋತುವನ್ನು ಹೊಂದಿರತಕ್ಕಂಥ ನೈಸರ್ಗಿಕ ಪ್ರದೇಶ ಟೈಗಾ, ಧ್ರುವ ಪ್ರದೇಶ, ಸಮಭಾಜಕ ಋತು ಪ್ರದೇಶ, ಸಮತೀತೋಷ್ಣ ವಲಯ ಪ್ರದೇಶ ಅಂತ ಇದೆ ನೋಡಿ. ಆಪ್ಷನ್ ಸಿ ಇದೆಯಲ್ಲ ಇಲ್ಲಿಗೆ ಸಮಭಾಜಕ ಋತು ಪ್ರದೇಶ, ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 45ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 45. ಸೊ ಪ್ರಶ್ನೆ ಸಂಖ್ಯೆ 45 ನೋಡೋಣ ಈಗ. ಅಂತಾರಾಷ್ಟ್ರೀಯ ದಿನರೇಖೆ ಸೊ 180 ಡಿಗ್ರಿ ಪೆಸಿಫಿಕ್ ಸಾಗರದಲ್ಲಿ ಡೊಂಕಾಗಿ ಹಾದು ಹೋಗಿರತಕ್ಕಂಥ ದ್ವೀಪ ಯಾವುದು ಅಂತ ನೋಡಿ. ಅಂತಾರಾಷ್ಟ್ರೀಯ ದಿನರೇಖೆ ಸೊ 180 ಡಿಗ್ರಿ ಪೆಸಿಫಿಕ್ ಸಾಗರದಲ್ಲಿ ಡೊಂಕಾಗಿ ಹಾದು ಹೋಗಿರತಕ್ಕಂಥ ದ್ವೀಪ ಯಾವುದು ಅಂತ. ಅಲ್ಲೊಂದು ದ್ವೀಪ ಬರುತ್ತೆ, ಅದು ಯಾವುದು ಅಂತ ಹೇಳಬೇಕಲ್ಲಿ. ಈಶ್ವರ ದ್ವೀಪ, ಹವಾಯಿ ದ್ವೀಪ, ಗ್ಯಾಲಪಗೋಸ್ ದ್ವೀಪ, ಅಲ್ಯೂಸಿಯಸ್ ದ್ವೀಪ ಅಂತ ಇದೆ. ಸೊ ಆಪ್ಷನ್ ಡಿ ಇದೆಯಲ್ಲ ಅಲ್ಯೂಸಿಯಸ್ ದ್ವೀಪ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ 46. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇವೆಲ್ಲ ಜಾಗ್ರಫಿಕ್ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇವೆಲ್ಲ. ನಕ್ಷತ್ರಿಕ ದಿನ ಸಿಡಿರಿಯಲ್ ಡೇ ಅಂತ ಅದನ್ನು ಏನು ಹಂಗಂದ್ರೆ ಅಂತ. ಸೊ ವಾಟ್ ಯು ಮೀನ್ ಬೈ ಸಿಡಿರಿಯಲ್ ಡೇ ಅಥವಾ ನಕ್ಷತ್ರಿಕ ದಿನ ಅಂದರೆ ಏನು ಅಂತ. ಸೂರ್ಯನು ಅತಿ ಪ್ರಖರವಾಗಿರತಕ್ಕಂಥ ದಿನ, ಹಗಲು ಮತ್ತು ರಾತ್ರಿ ಸಮನಾಗಿರತಕ್ಕಂಥ ದಿನ, ಸೂರ್ಯನು ಭೂಮಿಯಿಂದ ಅತಿ ದೂರವಾಗಿರತಕ್ಕಂಥ ದಿನ. ಆಪ್ಷನ್ ಡಿ ಬಂದು ಒಂದು ನಕ್ಷತ್ರವನ್ನು ಆಧರಿಸಿ ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತನ್ನು ಪೂರ್ತಿ ಮಾಡಲು ಬೇಕಾದಂಥ ಸಮಯ ಅಂತ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಪ್ಷನ್ ಡಿ ಇದೆಯಲ್ಲ ಒಂದು ನಕ್ಷತ್ರವನ್ನು ಆಧರಿಸಿ ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತನ್ನು ಪೂರ್ತಿ ಮಾಡಲು ತಗೊಳ್ಕೊಳ್ತಕ್ಕಂಥ ಒಂದು ಸಮಯವನ್ನು ನಕ್ಷತ್ರಿಕ ದಿನ ಅಂತೇಳಿ ಕರೆಯುವುದು. ಇವೆಲ್ಲ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು 47ನೇ ಪ್ರಶ್ನೆ ನೋಡೋಣ ಈಗ. ಸಮಭಾಜಕ ವೃತ್ತದ ಉತ್ತರ ಮತ್ತು ದಕ್ಷಿಣ 10 ಡಿಗ್ರಿ ಅಕ್ಷಾಂಶಗಳ ನಡುವಿನ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಏನಂತ ಹೇಳ್ತೀವಿ ಅಂತ. ಸಮಭಾಜಕ ವೃತ್ತದ ಉತ್ತರ ಮತ್ತು ದಕ್ಷಿಣ 10 ಡಿಗ್ರಿ ಅಕ್ಷಾಂಶಗಳ ನಡುವಿನ ಕಡಿಮೆ ಒತ್ತಡದ ಪ್ರದೇಶಕ್ಕೆ ಏನಂತ ಕರಿತೀವಿ ಅಂತ. ಅಶ್ವ ಅಕ್ಷಾಂಶ, ಶಾಂತ ವಿಷಣ್ಣ ಪ್ರದೇಶ, ಉಷ್ಣ ಸಮಭಾಜಕ ವೃತ್ತ, ಅಂತರ ಉಷ್ಣವಲಯ ಸಂಧಿ ಕ್ಷೇತ್ರ ಅಂತಿದೆ. ಸೊ ಆಪ್ಷನ್ ಬಿ ಇದೆಯಲ್ಲ ಶಾಂತ ವಿಷಣ್ಣ ಪ್ರದೇಶ ಅಂತ, ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 48ನೇ ಪ್ರಶ್ನೆ ಬರೋಣ ಈಗ. ಕ್ವಶನ್ ನಂಬರ್ 48 ಈಗ. ವಿಮಾನಗಳಲ್ಲಿ ಶತ್ರುಗಳ ಕ್ಷಿಪಣಿಯನ್ನು ಗುರಿಕಟ್ಟಿ ನಾಶಪಡಿಸಲು ವಿಮಾನಗಳಲ್ಲಿ ಶತ್ರುಗಳ ಕ್ಷಿಪಣಿಯನ್ನು ಗುರಿಕಟ್ಟಿ ನಾಶಪಡಿಸಲು ಬಳಸ್ತಕ್ಕಂಥ ವಿಕಿರಣ ಯಾವುದು ಅಂತ. ಸೊ ಯಾವ ವಿಕಿರಣವನ್ನು ಬಳಸ್ಕೊಂಡು ಎನಿಮೀಸ್ ಕ್ಷಿಪಣಿಯನ್ನು ನಾವು ಟಾರ್ಗೆಟ್ ಮಾಡಿ ಅದನ್ನು ನಾಶ ಮಾಡ್ತೀವಿ ಅಂತ, ಯಾವುದು ವಿಕಿರಣ ಅಂತ ಅದು. ಸೊ ಆ್ಯಂಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಂತಾರೆ ಅದನ್ನು. ಒಂದು ವಿಕಿರಣವನ್ನು ಬಳಸ್ಕೊಂಡು ನಾವು ಸರ್ವನಾಶ ಮಾಡ್ತಕ್ಕಂಥ ಒಂದು ಕ್ರಿಯೆಯನ್ನು. ಸೊ ವಿಕಿರಣ ಯಾವುದು ಅಂತ ಅಲ್ಲಿ ಕಾಸ್ಟಿಕ್ ಕಿರಣ, ಕ್ಷಾಕಿರಣ, ಸೊ ಅಲ್ಟ್ರಾವೈಲೆಟು ಮತ್ತು ಲೇಸರ್ ಕಿರಣ ಅಂತಿದೆ. ಇದಕ್ಕೆ ರೈಟ್ ಆನ್ಸರ್ ಬಂದು ಲೇಸರ್ ಕಿರಣ. ಸೊ ಲೇಸರ್ ಬಳಸಿನೇ ಆ ಒಂದು ವಿಕಿರಣದಿಂದ ಆ ಶತ್ರುಗಳ ಒಂದು ಕ್ಷಿಪಣಿಯನ್ನು ಟಾರ್ಗೆಟ್ ಮಾಡಿ ನಾಶ ಮಾಡಲಿಕ್ಕೆ ಅವಕಾಶ ಆಗೋದು. ಅದನ್ನು ಇಲ್ಲಿ ಆ್ಯಂಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಅಂತ ಹೇಳುವಂಥದ್ದು. ಸೊ ಲೇಸರ್ ಕಿರಣ. ನೆಕ್ಸ್ಟ್ 49. ಯಾವುದರ ಕೊರತೆಯಿಂದಾಗಿ ಧ್ವನಿಯು ತೆರೆದ ಸ್ಥಳದಲ್ಲಿ ಪ್ರತಿಧ್ವನಿಸುವುದಿಲ್ಲ ಅಂತ. ಯಾವುದರ ಕೊರತೆಯಿಂದಾಗಿ ಧ್ವನಿಯು ತೆರೆದ ಸ್ಥಳದಲ್ಲಿ ಪ್ರತಿಧ್ವನಿಸುವುದಿಲ್ಲ. ಅಂತ್ಯಗ್ರಹಣ, ಪ್ರತಿಬಿಂಬಿಕ, ಪ್ರಗಕ ಮತ್ತು ಯಾವುದೂ ಅಲ್ಲ ಅಂತ. ಅಂತ್ಯಗ್ರಹಣ, ಪ್ರತಿಬಿಂಬಿಕ, ಪ್ರಗಕ ಮತ್ತು ಯಾವುದೂ ಅಲ್ಲ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ ಪ್ರತಿಬಿಂಬಿಕ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಅತ್ಯಾಧುನಿಕ ರೇಡಾರ್ಗಳು ಯಾವ ಶ್ರೇಣಿಯ ತರಂಗಾಂತರದ ಅಲೆಗಳಲ್ಲಿ ಕಾರ್ಯವನ್ನು ನಿರ್ಮಾಣ ಮಾಡ್ತವೆ ಅಂತ. ಅತ್ಯಾಧುನಿಕ ರೇಡಾರ್ಗಳು ಸೊ ಯಾವ ಶ್ರೇಣಿಯ ತರಂಗಾಂತರದ ಅಲೆಗಳಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತವೆ. UHF, ವಿಡಿಯೋ, HF ಮತ್ತು ಆಡಿಯೋ ಅಂತಿದೆ. ರೈಟ್ ಆನ್ಸರ್ ಬಂದು UHF ಅಂತಿದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕ್ವಶನ್ ನಂಬರ್ 51. ಆಭರಣಗಳನ್ನು ಮಾಡುವಾಗ ಚಿನ್ನಕ್ಕೆ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಲೋಹ ಯಾವುದು ಅಂತ. ಯೂಶಲಿ ಈ ಆಭರಣ ಮಾಡಬೇಕಾದ್ರೆ ಸಾಮಾನ್ಯವಾಗಿ ಚಿನ್ನಕ್ಕೆ ಮಿಕ್ಸ್ ಮಾಡ್ತಕ್ಕಂಥ ಒಂದು ಲೋಹ ಸೊ ಯಾವುದಪ್ಪ ಅಂದರೆ ಅದು 100% ಕಾಪರು. ಸತು, ಕಬ್ಬಿಣ, ಬೆಳ್ಳಿ, ತಾಮ್ರ ಅಂತಿದೆ. ಸೊ ಇದಕ್ಕೆ ತಾಮ್ರ ಬಂದು ರೈಟ್ ಆನ್ಸರು. ಸೊ ನೆಕ್ಸ್ಟು 52ನೇ ಪ್ರಶ್ನೆ ನೋಡೋಣ ಈಗ. ಕಾಮಾಲೆ ರೋಗ ಬಂದಾಗ ಚರ್ಮ, ಕಣ್ಣು, ಮೂತ್ರ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಅಂತ. ಸೊ ಜಾಂಡೀಸ್ ಅಂತ ಕರಿತೀವಲ್ಲ ಆ ಒಂದು ರೋಗ ಇದು.
ಹಾಗಾದರೆ ಈ ಹಳದಿ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಅಂತ, ಒಂದು ವರ್ಣಕದಿಂದನೇ ಹೀಗೆಲ್ಲ ಸಮಸ್ಯೆಗಳಾಗುವುದು. ಕಾಮಾಲೆ ರೋಗ ಬಂದಾಗ ಚರ್ಮ, ಕಣ್ಣು ಮತ್ತು ಮೂತ್ರ ಎಲ್ಲವೂ ಕೂಡ ಹಳದಿಗೆ ಅದು ಬದಲಾಗುವಂಥದ್ದು. ಸೊ ಯಾವುದು ವರ್ಣಕ ಅದು ರೀಸನ್ ಇದಕ್ಕೆ? ಸೊ ಬಿಲುರುಬಿನ್, ಮೆಲಾನಿನ್, ಸೈಟೋಕೈನಿನ್ ಮತ್ತು ಯಾವುದೂ ಅಲ್ಲ ಅಂತಿದೆ. ಆಪ್ಷನ್ ಎ ಇದೆಯಲ್ಲ, ಬಿಲುರುಬಿನ್ ಅಂತ, ಇಟ್ಸ್ ರೈಟ್ ಆನ್ಸರ್ ಅದು. ಸೊ ಇದರಿಂದಾನೇ ಕಾಮಾಲೆ ಒಂದು ಜಾಂಡಿಸ್ ಬಂದಾಗ ಸೊ ಚರ್ಮದಲ್ಲಿ ನಮ್ಮ ಕಣ್ಣು ಮತ್ತು ಮೂತ್ರ ಅಂತಕ್ಕಂಥದ್ದು ಸೊ ಹಳದಿ ಬಣ್ಣಕ್ಕೆ ಅದು ತಿರುಗುವುದು ಅಂತ. ನೆಕ್ಸ್ಟು 53ನೇ ಪ್ರಶ್ನೆ ನೋಡಿ, ಪಾರ್ಟ್ ಎನಲ್ಲಿ ಲಸಿಕೆಗಳನ್ನು ಕೊಟ್ಟಿದ್ದಾರೆ, ಪಾರ್ಟ್ ಬಿ ನಲ್ಲಿ ಸಂಶೋಧಕರನ್ನು ಕೊಟ್ಟಿದ್ದಾರೆ ಅಂತ. ಸೊ ಯಾವ ಲಸಿಕೆಯನ್ನು ಯಾರು ಸಂಶೋಧನೆ ಮಾಡಿದ್ದಾರೆ ಅಂತ ನಾವು ಮ್ಯಾಚ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಪರಿಚಯ ಇದ್ದರೆ ನಾವು ಮ್ಯಾಚ್ ಮಾಡ್ಬೋದು. 33ನೇ ಪ್ರಶ್ನೆ, ಪೋಲಿಯೋ ಲಸಿಕೆ, ದಡಾರ ಮತ್ತು ಕ್ಷಯ ಅಂತಿದೆ. ರೈಟ್ ಸೈಡಲ್ಲಿ ಜೋನಾಸ್ ಇಸ್ಕಾಲ್, ಜಾನ್ ಎಫ್ ಎಂಡರ್ಸ್ ಮತ್ತು ಕಲ್ಮಟ್ ಗ್ಯೂರಿನ್ ಅಂತ ಇದೆ. ಇದನ್ನು ಹಾಗೆ ಸ್ಟಾರ್ಟ್ ಮಾಡೋಣ. 53ನೇ ಪ್ರಶ್ನೆಗೆ ಇನ್ನೂ ಮುಂದುವರೆದಂಥ ಒಂದಷ್ಟು ವಿಚಾರಗಳಿದೆ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ. ಸೊ ಮೇಲಿನವುಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗಿರುವುದನ್ನು ಗುರುತಿಸಿ ಅಂತ ಇದೆ. ಸೊ ಮೇಲಿನ ಎಲ್ಲವೂ ಸರಿ ಇದಕ್ಕೆ ಆನ್ಸರ್ಗೆ, ಆಯಿತಾ. ಸೊ 53ನೇ ಪ್ರಶ್ನೆಗೆ ಸೊ ಮೇಲಿನ ಎಲ್ಲ ಉತ್ತರಗಳು ಸರಿ. ಈಗ ನಾವು ಮತ್ತೆ ರಿವರ್ಸ್ ಮಾಡೋಣ. ಈಗ 53ನೇ ಪ್ರಶ್ನೆಗೆ ನಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಇಲ್ಲಿ ಎಲ್ಲವೂ ಸರಿದೆ ಅಂತ ಆನ್ಸರ್ ಆಗುತ್ತೆ ಇಲ್ಲಿ. ಸೊ ಪೋಲಿಯೋ ಲಸಿಕೆಯನ್ನು ಯಾರು ಕಂಡಿಡಿದ್ರು? ದಟ್ ಈಸ್ ಜೋನಾಸ್ ಇಸ್ಕಲ್ ಅಂತ. ದಡಾರ ಜಾನ್ ಎಫ್ ಎಂಡರ್ಸ್ ಅಂತ. ಕ್ಷಯ ಬಂದು ಕಲ್ಮಟ್ ಗ್ಯೂರಿನ್ ಅಂತ. ಹಾಗಾಗಿ ಎಲ್ಲ ಒಂದು ಲಸಿಕೆಯನ್ನು ಕಂಡಿಡಿದಂಥ ಎಲ್ಲ ಸಂಶೋಧಕರು ಇಲ್ಲಿ ಸರಿಯಾದಂಥ ಉತ್ತರಕ್ಕೆ ಇಲ್ಲಿ ಐ ಥಿಂಕ್ ಅಂದರೆ ಎಲ್ಲವೂ ಕೂಡ ಸರಿಯಾದಂಥ ಆನ್ಸರೇ ಇಲ್ಲಿ, ಎಲ್ಲವೂ ಮ್ಯಾಚ್ ಆಗುತ್ತೆ ಅಂತ, ಆಯಿತಾ. ಸೊ ನೆಕ್ಸ್ಟ್ 53 ಆಯಿತು. ಈಗ 54ನೇ ಪ್ರಶ್ನೆಗೆ ಬರೋಣ ಇಲ್ಲಿ. ಆ್ಯಂಡ್ ಹಿಯರ್ ವಿ ಗೋ. ಸಸ್ಯ ಸಾಮ್ರಾಜ್ಯದ ಕುರಿತಾಗಿ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ. ಸಸ್ಯ ಸಾಮ್ರಾಜ್ಯದ ಕುರಿತಾಗಿ ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಕೆಂಪು ಶೈವಲೆಗಳಲ್ಲಿ ಕ್ಲೋರೋಫಿಲ್ ಎ ಮತ್ತು ಬಿ ಎಂಬ ವರ್ಣಕವಿರುತ್ತದೆ. ಕೆಂಪು ಶೈವಲೆಗಳಲ್ಲಿ ಕ್ಲೋರೋಫಿಲ್ ಎ ಮತ್ತು ಬಿ ಅಂತಕ್ಕಂಥ ವರ್ಣಕ ಇರುತ್ತೆ. ಸೊ ಹಾವಸಿಯ ಸಸ್ಯಗಳಿಗೆ ಉಭಯವಾಸಿ ಸಸ್ಯಗಳು ಎನ್ನುತ್ತಾರೆ. ಕಂದು ಶೈವಲೆಗಳ ಕಂದು ಬಣ್ಣಕ್ಕೆ ಫೈಕೋಸಯಾನಿನ್ ಎಂಬ ವರ್ಣಕವೇ ಕಾರಣ ಅಂತಿದೆ. ಸೊ ಆಪ್ಷನ್ ಎ ಬಂದು ಇದಕ್ಕೆ ಎ ಮತ್ತು ಬಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಸಸ್ಯ ಸಾಮ್ರಾಜ್ಯದ ಕುರಿತಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತಿದೆ ನೋಡಿ. ಇಲ್ಲಿ ಮೊದಲನೇ ಹೇಳಿಕೆ ಸರಿ ಇದೆ. ಕೆಂಪು ಶೈವಲೆಗಳಲ್ಲಿ ಕ್ಲೋರೋಫಿಲ್ ಎ ಮತ್ತು ಬಿ ಅಂತಕ್ಕಂಥ ವರ್ಣಕ ಇರುತ್ತೆ, ರೈಟ್ ಆನ್ಸರ್ ಅದು. ಇನ್ನು ಬಿ ಅಲ್ಲಿ ನೋಡಿ, ಇಲ್ಲಿ ಕುಡಿಯರಲ್ಲ, ಹಾವಸಿಯ ಸಸ್ಯಗಳಿಗೆ ಉಭಯವಾಸಿ ಸಸ್ಯಗಳು ಅಂತ ಕರೀತಾರೆ. ಉಭಯವಾಸಿ ಸಸ್ಯಗಳು ಅಂದರೆ ಏನು? ಅದರ ನೀರಲ್ಲಿ ಮತ್ತು ನೀರಿನ ಮೇಲೆ ವಾಸ ಮಾಡ್ತಕ್ಕಂಥ ಸಸ್ಯಗಳು. ಅದನ್ನು ಈಗ ಕಪ್ಪೆಯನ್ನು ಕೂಡ ಉಭಯವಾಸಿ ಅಂತ ಕರೀತಾರೆ. ಸೊ ಹಾಗೆ ಅಂದರೆ ಎರಡೂ ಕಡೆ ವಾಸ ಮಾಡ್ತಕ್ಕಂಥ ಒಂದು ಜೀವಿಗಳವೆಲ್ಲವು. ನೆಕ್ಸ್ಟು ಸೊ ವಿಟಮಿನ್ ಸಿ ಅಂತಕ್ಕಂಥದ್ದು ಏನು ಅಂತ, ಅದು ಅಜೆಟಿಕ್ ಆಮ್ಲನೋ, ಸಿಟ್ರಿಕ್ ಆಮ್ಲನೋ, ಲ್ಯಾಕ್ಟಿವ್ ಆಮ್ಲನೋ ಮತ್ತು ಆಸ್ಕಾರ್ಬಿಕ್ ಆಮ್ಲನೋ ಅಂತ. ಸೊ ವಿಟಮಿನ್ ಸಿ ಅಂತಕ್ಕಂಥದ್ದು ಇಟ್ ಈಸ್ ಆಪ್ಷನ್ ಬಿ, ಸಿಟ್ರಿಕ್ ಆ್ಯಸಿಡ್, ಅದು ಸಿಟ್ರಿಕ್ ಆಮ್ಲ ಅದು. ಸೊ ನೆಕ್ಸ್ಟು 56ನೇ ಪ್ರಶ್ನೆ ಬರೋಣ ಈಗ. ಸೊ ವಜ್ರವಲಯ ಅಂದರೆ ವಜ್ರದ ಉಂಗುರ ಅಂತಲೂ ಹೇಳ್ತಾರೆ ಅದನ್ನು. ವಜ್ರವಲಯ ಎನ್ನುವ ಪರಿಘಟನೆ ಕಾಣಿಸುವುದು ಎಲ್ಲಿ ಕಾಣಿಸುತ್ತೆ ಅಂತ ಇದೆ, ಯಾವಾಗ ಅಂತ. ವಜ್ರವಲಯ ಅಂತಕ್ಕಂಥ ಪರಿಘಟನೆ ಕಾಣಿಸ್ಕೊಳ್ಳೋದು ಅಂತ. ಪೂರ್ಣ ಸೂರ್ಯಗ್ರಹಣ ಆರಂಭದಲ್ಲಿ, ಪೂರ್ಣ ಸೂರ್ಯಗ್ರಹಣದ ಕಡೆಯಲ್ಲಿ, ಸಂಪೂರ್ಣತಾ ಪಥದ ಪರಿಧಿಯ ಕ್ಷೇತ್ರದಲ್ಲಿ ಮಾತ್ರ, ಸಂಪೂರ್ಣತಾ ಪಥದ ಕೇಂದ್ರೀಯ ಕ್ಷೇತ್ರದಲ್ಲಿ ಮಾತ್ರ ಅಂತಿದೆ. ಸೊ ವಜ್ರದ ಪೂರ್ಣ ಉಂಗುರ ಯಾವ ಒಂದು ಪರಿಘಟನೆಯಲ್ಲಿ ಕಾಣಿಸುತ್ತೆ ಅಂದರೆ ಪೂರ್ಣ ಸೂರ್ಯಗ್ರಹಣದ ಕಡೆಯಲ್ಲಿ ಅಂತ. ನೀವೆಲ್ಲ ಸೊ ಈ ಸೋಲಾರ್ ಐ ಥಿಂಕ್ ಇಕ್ಲಿಪ್ಸನ್ನ ನೋಡಬೇಕಾದ್ರೆ ನೀವು ಐ ಥಿಂಕ್ ಗೊತ್ತಾಗುತ್ತೆ ನಿಮಗೆ. ಅಂದರೆ ಸಂಪೂರ್ಣವಾಗಿ ಸೂರ್ಯಗ್ರಹಣದ ಕಡೆಯಲ್ಲಿ ಅಥವಾ ಕೊನೆಯಲ್ಲಿ ನಿಮಗೆ ಅದು ವಜ್ರದ ಉಂಗುರದ ಆಕೃತಿಯಲ್ಲಿ ನಮಗೆ ಗೋಚರ ಆಗುತ್ತೆ, ಅಪಿಯರ್ ಆಗುತ್ತೆ ಅದು. ಸೊ ಅದನ್ನು ಇಲ್ಲಿ ಪರಿಘಟನೆ ಅಂತ ಹೇಳೋದು ನಾವು. ಅದನ್ನು ಪರಿಘಟನೆ ಕಾಣಿಸ್ತಕ್ಕಂಥ ಒಂದು ಕೊನೆಯ ಕ್ರಿಯೆ ಅದು, ಹಂತ ಅದು, ಆಯಿತಾ. ಹಾಗಾಗಿ ಅದು ಪೂರ್ಣ ಸೂರ್ಯಗ್ರಹಣದ ಕಡೆಯಲ್ಲಿ ಕಾಣುತ್ತೆ ಇದು. 57ನೇದು, ಒಂದು ವಸ್ತುವಿನ ಒಂದು ತುದಿಯಲ್ಲಿ ಇನ್ನೊಂದು ತುದಿಗೆ ಕಣಗಳ ಚಲನೆಯಾದಾಗ, ಒಂದು ವಸ್ತುವಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಚಲನೆಯಾಗದೆ ಶಾಖವು ಮಾತ್ರ ಪ್ರಸಾರವಾಗ್ತಕ್ಕಂಥ ವಿಧಾನ ಯಾವುದು ಅಂತ. ಒಂದು ವಸ್ತುವಿನ ತುದಿಯಿಂದ ಇನ್ನೊಂದು ತುದಿಗೆ ಕಣಗಳ ಚಲನೆ ಆಗದೇನೆ ಶಾಖವು ಮಾತ್ರ ಪ್ರಸಾರ ಆಗುತ್ತೆ ಅಂತ. ಅಲ್ಲಿ ಕಣಗಳ ಯಾವುದೇ ಚಲನೆ ಆಗಲ್ಲ, ಬಟ್ ಶಾಖ ಇದೆಯಲ್ಲ ಅದು ಮಾತ್ರ ಪ್ರಸಾರ ಆಗುತ್ತೆ. ಅದು ಯಾವ ವಿಧಾನ ಅಂತ ಹೇಳಬೇಕು. ಪ್ರೇರಣ, ಸಂವಹನ, ವಹನ ಮತ್ತು ವಿಕಿರಣ ಅಂತ ಇದೆ. ಇದು ಬಂದ್ಬಿಟ್ಟು ವಹನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇದಕ್ಕೆ. ಸೊ ನೆಕ್ಸ್ಟು 58ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 58. ನೀರಿನಲ್ಲಿರತಕ್ಕಂಥ ಗಾಳಿಯ ಗುಳ್ಳೆಯು ಹೊಳೆಯುವುದಕ್ಕೆ ಕಾರಣ ಅಂತ. ನೀರಿನಲ್ಲಿರುವ ಗಾಳಿಯ ಗುಳ್ಳೆಯು ಹೊಳೆಯುವುದಕ್ಕೆ ಕಾರಣ. ಸೊ ಪ್ರತಿಫಲನ, ವಕ್ರೀಭವನ, ವಕ್ರ ವಿಯೋಜನೆ, ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ. ನೋಡಿ ಯಾವ ಒಂದು ರೀಸನ್ಗೆ ಸೊ ವಾಟ್ರಲ್ಲಿ ಇರ್ತಕ್ಕಂಥ ಒಂದು ಗುಳ್ಳೆ ಅದು ಪ್ರಕಾಶಮಾನ ಹೊಳೆಯುತ್ತೆ ಅಂದರೆ ಅದಕ್ಕೆ ರೀಸನ್ ಬಂದು ಸಂಪೂರ್ಣ ಆಂತರಿಕ ಪ್ರತಿಫಲನ ಅದು. ಸೊ 59ನೇ ಪ್ರಶ್ನೆ. ಭಾರತದಲ್ಲಿ ಪ್ರಪ್ರಥಮ ಅಣುಶಕ್ತಿ ಕೇಂದ್ರವನ್ನು ಸ್ಥಾಪಿಸಿರುವುದು ಈ ರಾಜ್ಯದಲ್ಲಿ ಅಂತ. ಭಾರತದಲ್ಲಿ ಪ್ರಪ್ರಥಮ ಶಕ್ತಿ ಕೇಂದ್ರವನ್ನು ಸ್ಥಾಪಿಸಿರುವುದು ಈ ರಾಜ್ಯದಲ್ಲಿ. ಯಾವ ರಾಜ್ಯ? ಗುಜರಾತು, ರಾಜಸ್ಥಾನ, ಮಹಾರಾಷ್ಟ್ರ, ತಮಿಳುನಾಡು. ಸೊ ಆಪ್ಷನ್ ಸಿ ಇದೆಯಲ್ಲ, ಮಹಾರಾಷ್ಟ್ರ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 60ನೇ ಪ್ರಶ್ನೆ. ರಷ್ಯಾ ದೇಶದ ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ಹೆಸರೇನು ಅಂತ. ರಷ್ಯಾ ದೇಶದ ಪಾರ್ಲಿಮೆಂಟ್ ಅಥವಾ ಸಂಸತ್ತಿನ ಹೆಸರೇನು? ಡ್ಯೂಮಾ, ಪೀಪಲ್ಸ್ ಕೌನ್ಸಿಲ್, ಸೆನೆಟ್ ಮತ್ತು ಯಾವುದೂ ಇಲ್ಲ ಅಂತಿದೆ. ಸೊ ಡ್ಯೂಮಾ ಅಂತಕ್ಕಂಥದ್ದು ಇದಕ್ಕೆ ರೈಟ್ ಆನ್ಸರ್ ಇದಕ್ಕೆ.
ಸೊ ನೆಕ್ಸ್ಟು 61ನೇ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 61. ಪುಲಿಟ್ಜರ್ ಪ್ರಶಸ್ತಿಯು ಇದಕ್ಕೆ ಸಂಬಂಧಪಟ್ಟಿದೆ ಅಂತ. ಇಟ್ ಈಸ್ ವೆರಿ ಇಂಪಾರ್ಟೆಂಟು. ಇಟ್ಸ್ ಎ ಪುಲಿಟ್ಜರ್ ಅಂತಕ್ಕಂಥ ಒಂದು ಅವಾರ್ಡು ವಿಜ್ಞಾನ, ಸಾಹಿತ್ಯ, ಪತ್ರಿಕೋದ್ಯಮ ಮತ್ತು ಸಂಗೀತ ಇದೆ. ಪತ್ರಿಕೋದ್ಯಮಕ್ಕೆ ಸಂಬಂಧಪಟ್ಟಂಥ ಒಂದು ಅವಾರ್ಡನ್ನು ಪುಲಿಟ್ಜರ್ ಅಂತ ಕರೀತಾರೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ 62ನೇ ಪ್ರಶ್ನೆ. ಭಾರತ ಮತ್ತು ಅಫ್ಘಾನಿಸ್ತಾನದ ಭೂಗಡಿಯನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದು ಅಂತ. ಭಾರತ ಮತ್ತು ಅಫ್ಘಾನಿಸ್ತಾನ ಭೂಗಡಿಯನ್ನು ಬೇರ್ಪಡಿಸ್ತಕ್ಕಂಥ ರೇಖೆ ಯಾವುದಪ್ಪ ಅಂದರೆ ಸೊ ಡ್ಯೂರಾಂಡು, ರಾಡಿಕ್ಲಿಫು, ಮ್ಯಾಕ್ಮೋಹನು ಯಾವುದೂ ಅಲ್ಲ ಅಂತಿದೆ. ಡ್ಯೂರಾಂಡ್ ರೇಖೆ ಇದಕ್ಕೆ ರೈಟ್ ಆನ್ಸರ್, ಆಪ್ಷನ್ ಎ. ನೆಕ್ಸ್ಟ್ ಹಾಗೆ ಸ್ವಲ್ಪ ಮುಂದೆ ಹೋಗೋಣ. ಈಗ 63ನೇ ಪ್ರಶ್ನೆ ಹೋಗೋಣ. ಈಗ ಏನಿದೆ ಅಂತ ಇಲ್ಲಿ. ಸೊ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆಯ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತ. ಯಾವ್ದಾದ್ರು ವ್ಯಕ್ತಿಯನ್ನು ಬಂಧಿಸಿದಾಗ ಸೊ ಎಷ್ಟು ಗಂಟೆ ಒಳಗಡೆ ಆತನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ. ಸೊ 1 ವಾರ, 48 ಗಂಟೆ, 6 ವಾರ ಮತ್ತು 24 ಗಂಟೆ. ಅಂದರೆ ಒಂದೇ ದಿನದ ಒಳಗಡೆ ಏನು ಮಾಡಬೇಕು, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಆತನ 24 ಗಂಟೆಗಳಲ್ಲಿ. ಸೊ ನೆಕ್ಸ್ಟ್ 64ನೇ ಪ್ರಶ್ನೆ. ಯಾರ ವಿರುದ್ಧ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಾಧ್ಯವಿಲ್ಲ ಅಂತ. ಯಾರ ವಿರುದ್ಧವಾಗಿ ಮೂಲಭೂತ ಹಕ್ಕನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. ಮುನ್ಸಿಪಾಲ್ಟಿಗಳು, ರಾಜ್ಯಗಳು, ಜಿಲ್ಲಾ ಬೋರ್ಡ್ಗಳು ಮತ್ತು ಖಾಸಗಿ ವ್ಯಕ್ತಿಗಳು. ಸೊ ಪ್ರೈವೇಟ್ ಪೀಪಲ್ ಅಂತ ನಾವು ಏನು ಕರಿತೀವಿ, ಸೊ ಅವರ ಒಂದು ವಿರುದ್ಧವಾಗಿ ಈ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೆಕ್ಸ್ಟ್ 65ನೇ ಪ್ರಶ್ನೆ. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನವು ನೀಡಿರತಕ್ಕಂಥ ವಿಶೇಷ ಅಧಿಕಾರ ಯಾವುದು ಅಂತ. ಸೊ ಯಾರು ನೀಡಿದರೆ ಅಂತ ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲಿಕ್ಕೆ ಸಂವಿಧಾನವು ವಿಶೇಷ ಅಧಿಕಾರವನ್ನು ಯಾರು ಕೊಟ್ಟಿದೆ ಅಂತ. ರಾಷ್ಟ್ರಪತಿಗೆ, ಸಂಸತ್ತಿಗೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ಮೇಲಿನ ಎಲ್ಲವೂ ಅಂತಿದೆ. ಸೊ ಸರ್ವೋಚ್ಚ ನ್ಯಾಯಾಲಯ ರೈಟ್ ಆನ್ಸರ್ ಅದಕ್ಕೆ. ಸೊ ನೆಕ್ಸ್ಟು 66ನೇ ಪ್ರಶ್ನೆ ನೋಡಿ. ಈಗ ಕ್ವಶನ್ ನಂಬರ್ 66. ಸಂವಿಧಾನ ಪರಿಹಾರೋಪಾಯಗಳು ಇರುವುದು. ಸಂವಿಧಾನ ಪರಿಹಾರೋಪಾಯಗಳು ಇರುವುದು ಕಾನೂನು ಹಕ್ಕುಗಳು, ಆಸ್ತಿ ಹಕ್ಕು, ಸ್ವಾಭಾವಿಕ ಹಕ್ಕುಗಳು ಮತ್ತು ಡಿ ಮೂಲಭೂತ ಹಕ್ಕುಗಳಿಗೆ ಮಾತ್ರ ಅಂತಿದೆ ಇಲ್ಲಿ. ಸೊ ಕಾನೂನು ಹಕ್ಕುಗಳು, ಆಸ್ತಿ ಹಕ್ಕು, ಸ್ವಾಭಾವಿಕ ಹಕ್ಕುಗಳು ಮತ್ತು ಆಪ್ಷನ್ ಡಿ ಮೂಲಭೂತ ಹಕ್ಕುಗಳಿಗೆ ಮಾತ್ರ ಅಂತಿದೆ. ಸಂವಿಧಾನ ಪರಿಹಾರೋಪಾಯಗಳು ಇರ್ತಕ್ಕಂಥದ್ದು ಸೊ ಮೂಲಭೂತ ಹಕ್ಕುಗಳಿಗೆ. ಸೊ ಫಂಡಮೆಂಟಲ್ ರೈಟ್ಸ್ ಅಂತ ನಾವೇನು ಕರಿತೀವಿ ಅದಕ್ಕೆ ಮಾತ್ರ ಇರೋದು ಇಲ್ಲಿ. ನೆಕ್ಸ್ಟು ಮ್ಯಾಂಡಮಸ್ ರಿಟ್ ಅಂತ ನೋಡಿ. ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಪಟ್ಟಿದ್ದೀವಿ ಎಲ್ಲವೂ ನಾವು ಹೇಳ್ತಾ ಇರೋದು. ಮ್ಯಾಂಡಮಸ್ ರಿಟ್ ಅಂತ ರಿಟ್ಟನ್ನು ಓಡಿಸುವುದು ಸೊ ಯಾವಾಗ ಅಂತ. ಮ್ಯಾಂಡಮಸ್ ರಿಟ್ಟನ್ನು ಯಾವಾಗ ಅದನ್ನು ಓಡಿಸ್ತಾರೆ ಅಂದರೆ ಸಾರ್ವಜನಿಕ ಸೇವೆಗಳ ಕರ್ತವ್ಯ ನಿರ್ವಹಿಸದೇ ಇದ್ದಾಗ, ಸಾರ್ವಜನಿಕ ಕಚೇರಿಯಲ್ಲಿ ಕಾನೂನು ಬಾಹಿರ ಕೃತಿ ನಡೆಸಿದಾಗ, ಕೆಳ ಕೋರ್ಟ್ಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಾಗ, ಕಾನೂನು ಬಾಹಿರವಾಗಿ ಬಂಧನಕ್ಕೆ ಒಳಪಟ್ಟಾಗ ಅಂತ ಇದೆ ಇಲ್ಲಿ. ಸೊ ಮ್ಯಾಂಡಮಸ್ ರಿಟ್ಟನ್ನು ಯಾವಾಗ ಓಡಿಸ್ತಾರೆ ಅಂದರೆ ಸಾರ್ವಜನಿಕ ಸೇವೆಗಳ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದಾಗ ಅಂತ. ಆಯಿತಾ. ಸೊ ಆಪ್ಷನ್ ಎ ರೈಟ್ ಆನ್ಸರು. ಸೊ ನೆಕ್ಸ್ಟು 68ನೇ ಪ್ರಶ್ನೆ ನೋಡೋಣ. ಈಗ ಭಾರತದಲ್ಲಿ ಸಂಸತ್ ಅಧಿವೇಶನದಲ್ಲಿ ನಿಲುವಳಿ ಸೂಚನೆ ಮಂಡಿಸುವ ಉದ್ದೇಶವೇನು ಅಂತ. ಭಾರತದಲ್ಲಿ ಸಂಸತ್ ಅಧಿವೇಶನದಲ್ಲಿ ನಿಲುವಳಿ ಸೂಚನೆಯನ್ನು ಮಂಡಿಸ್ತಕ್ಕಂಥ ಉದ್ದೇಶ ಏನು. ಮಂತ್ರಿಗಳಿಂದ ವಿರೋಧ ಪಕ್ಷದ ಸದಸ್ಯರಿಗೆ ಮಾಹಿತಿ ಸಂಗ್ರಹಿಸಲು ಬಿಡುವುದು, ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ನಿರ್ದಿಷ್ಟ ವಿಷಯದ ಮೇಲೆ ಚರ್ಚೆಗೆ ಅನುಮತಿಯನ್ನು ನೀಡುವುದು. ಅಂದರೆ ಒಂದು ಸ್ಪೆಸಿಫಿಕ್ ಕಂಟೆಂಟ್ ಮೇಲೆ ಡಿಸ್ಕಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಿಕ್ಕೆ ಈ ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸ್ತಾರೆ. ಸೊ ಆಪ್ಷನ್ ಬಿನೇ ಇದಕ್ಕೆ ರೈಟ್ ಆನ್ಸರ್. ನಾನು ಬೇರೆ ಆಪ್ಷನ್ ಓದಲ್ಲ ಇಲ್ಲಿ. ಸೊ ನೆಕ್ಸ್ಟು ಈಗ ಎಷ್ಟಾಯಿತು ಇಲ್ಲಿ 68 ಆಯಿತು. ನೆಕ್ಸ್ಟು 69ನೇ ಪ್ರಶ್ನೆಗೆ ಬರೋಣ. ನೋಡಿ ಇಲ್ಲಿ ರೈಟ್ ಸೈಡಲ್ಲಿದೆ. ಎಸ್ ಇವ್ರಿಗೂ ಕ್ವಶನ್ ನಂಬರ್ 69 ಇಲ್ಲಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಮೂಲ ಗುಣಲಕ್ಷಣವಲ್ಲ ಅಂತ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನದ ಮೂಲ ಗುಣಲಕ್ಷಣವಲ್ಲ ಅಂತ. ನ್ಯಾಯಾಂಗೀಯ ಪುನರ್ವಿಮರ್ಶೆ, ಮಾರ್ಗದರ್ಶಿ ತತ್ವಗಳು, ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವ, ಗಣರಾಜ್ಯ ಅಂತಿದೆ. ಆಪ್ಷನ್ ಬಿ ಇದೆಯಲ್ಲ ಮಾರ್ಗದರ್ಶಿ ತತ್ವಗಳು ಅಂತ, ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಕಾರಂಜ ಅಣೆಕಟ್ಟನ್ನು ಯಾವ ನದಿ ಪಾತ್ರದಲ್ಲಿ ಕಟ್ಟಲಾಗಿದೆ ಅಂತ. ಕಾರಂಜ ಅಣೆಕಟ್ಟನ್ನು ಯಾವ ನದಿಯ ಪಾತ್ರದಲ್ಲಿ ಕಟ್ಟಲಾಗಿದೆ ಅಂತ. ಕಾವೇರಿ, ಕೃಷ್ಣ, ಗೋದಾವರಿ, ಮಹಾನದಿ. ಕಾವೇರಿ, ಕೃಷ್ಣ, ಗೋದಾವರಿ ಮತ್ತು ಮಹಾನದಿ. ಆಪ್ಷನ್ ಸಿ ಇದೆಯಲ್ಲ ಗೋದಾವರಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 71ನೇ ಪ್ರಶ್ನೆ ನೋಡೋಣ. ಈಗ ಈ ಕೆಳಗಿನ ಯಾವ ರಿಟ್ನ ಅಕ್ಷರಶಃ ಅರ್ಥ ನಾವು ಆಜ್ಞಾಪಿಸಿದ್ದೇವೆ ಎಂದಾಗಿದೆ ಅಂತ. ನೋಡಿ ಯಾವ ರಿಟ್ ಮೀನಿಂಗು ನಾವು ಆಜ್ಞಾಪಿಸಿದ್ದೇವೆ ಅಂತ ಬರುತ್ತೆ ಅಂತ. ಸೊ ಯಾವ ರಿಟ್ ಅದು ಅಂತ ಹೇಳ್ಬೇಕು ನಾವು ಇಲ್ಲಿ. ಸೊ ಮ್ಯಾಂಡಮಸ್ಸು, ಹೇಬಿಯಸ್ ಕಾರ್ಪಸ್ಸು, ಕೋ ವಾರೆಂಟು ಮತ್ತು ಸರ್ಚ್ಯೂರರಿ ಅಂತ. ಮ್ಯಾಂಡಮಸ್ ಇದಕ್ಕೆ ರೈಟ್ ಆನ್ಸರ್ ಇದಕ್ಕೆ. ಈ ಕೆಳಗಿನ ಯಾವ ರಿಟ್ನ ಅಕ್ಷರಶಃ ಅರ್ಥ ನಾವು ಆಜ್ಞಾಪಿಸಿದ್ದೇವೆ ಅಂತ ಆಗಿದೆ ಅಂದರೆ ಸೊ ಮ್ಯಾಂಡಮಸ್, ಹೇಬಿಯಸ್ ಕಾರ್ಪಸ್, ಕೋ ವಾರೆಂಟು ಮತ್ತು ಸರ್ಚ್ಯೂರರಿ. ಆಪ್ಷನ್ ಎ ಇದೆಯಲ್ಲ ಮ್ಯಾಂಡಮಸ್ ಅಂತ, ಅದು ರೈಟ್ ಆನ್ಸರ್ ಆಗುತ್ತೆ. ಸೊ ಮ್ಯಾಂಡಮಸ್ ಅಂದರೆ ನಾವು ಆಜ್ಞಾಪಿಸಿದ್ದೇವೆ ಅಂತಕ್ಕಂಥ ಅರ್ಥವನ್ನು ಅದು ಕೊಡುತ್ತೆ ಅದು. ನೆಕ್ಸ್ಟು 72 ಭಾರತೀಯ ಸಂವಿಧಾನದ ಪರಿಚ್ಛೇದ 66 ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಭಾರತೀಯ ಸಂವಿಧಾನದ ಪರಿಚ್ಛೇದ 66 ಯಾವುದಕ್ಕೆ ಸಂಬಂಧಪಟ್ಟಂಥ ಪರಿಚ್ಛೇದ ಅಂತ. ಸೊ ರಾಷ್ಟ್ರಪತಿಯ ಚುನಾವಣೆ, ಉಪರಾಷ್ಟ್ರಪತಿಯ ಚುನಾವಣೆ, ಬುಡಕಟ್ಟು ಪ್ರದೇಶಗಳ ಅಲ್ಲಿನ ಒಂದು ಪಂಚಾಯತಿಗಳ ಚುನಾವಣೆ, ನಗರಸಭೆಗಳ ಚುನಾವಣೆ 100% ಇದಕ್ಕೆ ಆಪ್ಷನ್ ಬಿ ಇದೆಯಲ್ಲ ಉಪರಾಷ್ಟ್ರಪತಿಗಳ ಚುನಾವಣೆ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ಭಾರತೀಯ ಸಂವಿಧಾನದ ಪರಿಚ್ಛೇದ 66 ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಅದು ಉಪರಾಷ್ಟ್ರಪತಿಗಳ ಚುನಾವಣೆಗೆ ಅದು ಎಕ್ಸಾಂಪಲ್ ಆಗುತ್ತೆ. ಸೊ ನೆಕ್ಸ್ಟು 73ನೇ ಪ್ರಶ್ನೆ ನೋಡಿ. ಈಗ ಕ್ವಶನ್ ನಂಬರ್ 73
ಜಗತ್ತಿನ ಮೊದಲ ಯಶಸ್ವಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂತ. ಸೊ ವಿಚ್ ಇಸ್ ದ ಫಸ್ಟ್ ಸಕ್ಸಸ್ಫುಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತ. ಸೊ ಮೊದಲ ಯಶಸ್ವಿ ಎಲೆಕ್ಟ್ರಾನಿಕ್ ಕಂಪ್ಯೂಟರು ಪರಮ್ ಕ್ರೇವಾನ್, ಸೊ ಕ್ರೋಮ್ಟಾನ್ G3, ENIAC ಅಂತ ಇದೆ ಇದಕ್ಕೆ. ಸೊ ENIACನೇ ಜಗತ್ತಿನ ಮೊದಲ ಯಶಸ್ವಿ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಇದು. ಸೊ ಯಾವುದು? ಆಪ್ಷನ್ ಡಿ. ನೋಡಿ ಇಲ್ಲಿ ಒಂದು ಪ್ರಶ್ನೆಗಳು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆಗಳು, ಬಟ್ ಇದು MCQ ಆನ್ಸರ್ ಆದ್ದರಿಂದ ಇಲ್ಲಿ ನಾನು ಅವೆಲ್ಲವನ್ನು ಲೆಕ್ಕ ಮಾಡಿ ನಿಮಗೆ ಹೇಳಲಿಕ್ಕಾಗಲ್ಲ. ಸೊ ಸರಿಯಾದಂಥ ಉತ್ತರವನ್ನು ಮಾತ್ರ ನಾನು ಹೇಳಿಬಿಡ್ತೀನಿ. ನಾನು ಸಾಧ್ಯ ಆದರೆ ಯಾವುದಾದ್ರು ಒಂದು ವಿಡಿಯೋ ಸೆಷನನ್ನು ಇಲ್ಲಿ ಯಾವ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳಿದರೆ ಅವುಗಳಿಗೆ ಆನ್ಸರನ್ನು ಮಾಡಿ ಬೇಕಾದ್ರೆ ಮತ್ತೊಂದು ತರಗತಿಗಳಲ್ಲಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಅದನ್ನು ಮಾಡ್ತೀನಿ ನಾನು. ಬಟ್ ಇಲ್ಲಿ ಒಂದು MCQ ಆದ್ದರಿಂದ ಆ ಪ್ರಶ್ನೆಗೆ ಸರಿಯಾದ ಆಯ್ಕೆ ಯಾವುದಿರುತ್ತೆ ಅದನ್ನಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ 74, ಒಂದು ನಗರದ ಜನಸಂಖ್ಯೆಯು ಮೊದಲ ವರ್ಷದಲ್ಲಿ 10% ಜಾಸ್ತಿಯಾಗುತ್ತದೆ ಮತ್ತು ಮುಂದಿನ ವರ್ಷದಲ್ಲಿ 10% ಕಡಿಮೆ ಆಗುತ್ತೆ. ಒಂದು ವೇಳೆ ಪ್ರಸ್ತುತ ಜನಸಂಖ್ಯೆ 20,000ವಾದರೆ ಮುಂದಿನ 2 ವರ್ಷಗಳ ನಂತರ ಇರತಕ್ಕಂಥ ಜನಸಂಖ್ಯೆ ಎಷ್ಟು ಅಂತ ಇದೆ. ಈಗ ನೋಡಿ ಮೊದಲನೇ ಆಪ್ಷನು 20,800, 16,200, 19,200, 19,800 ಅಂತ ಇದೆ. ಈಗ ಆಪ್ಷನ್ ಡಿ ಇದೆಯಲ್ಲ 19,800 ಇದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು 75 ಕೂಡ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ನೋಡಿ ಯಾವುದೋ ಇಂಗ್ಲೀಷ್ ಅಂತ ಇದೆ, ಅದಕ್ಕೆ ಒಂದು ಕೋಡ್ ಇದೆ ಇಲ್ಲಿ. ಸೊ ಕನ್ನಡಕ್ಕೆ ಯಾವುದು ಬರುತ್ತೆ ಅಂತ ಇಲ್ಲಿ ಬರೀಬೇಕಾಗುತ್ತೆ ಕನ್ನಡಕ್ಕೆ. ಸೊ ಆಪ್ಷನ್ ಡಿ ಇದೆಯಲ್ಲ ಇಲ್ಲಿ LCQRFJH ಅಂತ ಅದು ರೈಟ್ ಆನ್ಸರ್ ಆಗುತ್ತೆ. ಸೊ 76ನೇದು 6, 9, 15, 24, 36, 51 ಅಂತ ಕೊಟ್ಬಿಟ್ಟು ಮುಂದಿನ ಸಂಖ್ಯೆಯನ್ನು ಹೇಳಿ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಬರೀಬೇಕು ನಾವು ಇಲ್ಲಿ. 6 ಆದಮೇಲೆ ಎಷ್ಟಿದೆ? 9. 9 ಅಂದರೆ ನನ್ನ ಪ್ರಕಾರ ಇಲ್ಲಿ ಸೊ 3 ಇದೆ ಇಲ್ಲಿ. ಸೊ 9 ಆದಮೇಲೆ 15ರ ಮಧ್ಯೆ ಎಷ್ಟು ಬರುತ್ತೆ ಇಲ್ಲಿ? 9, 10, 11, 12, 13, 14, 15 ಆಗುತ್ತೆ. ಸೊ 6 ಆಗುತ್ತೆ. 15ರ ಮುಂದೆ 3 ಇರೋದು 6 ಆಗುತ್ತೆ. ಇನ್ನು 6 ಆದಮೇಲೆ 12 ಆಗಬೇಕು ಅನಿಸುತ್ತೆ. ನೆಕ್ಸ್ಟ್ 24 ಬರಬೇಕಾರೆ. ಸೊ 15, 24 ಅಂದರೆ ಅಲ್ಲಿ ಕೌಂಟ್ ಮಾಡ್ಕೊಳ್ಳಿ. 15, 16, 17, 18, 19, 20, 21, 22, 23, 24 ಆಗುತ್ತೆ ಇಲ್ಲಿ. ಸೊ 36, 51. ಸೊ 51 ಆದಮೇಲೆ ಮತ್ತೆ ಕೌಂಟಿಂಗ್ ಮಾಡ್ಕೋಬೇಕು. ಅಂದರೆ ಒಂದೊಂದು ಸಂಖ್ಯೆಯನ್ನು ಆ್ಯಡ್ ಮಾಡ್ತಾ ಹೋದರೆ ಯಾವ್ಯಾವ ಸಂಖ್ಯೆ ಎಷ್ಟೆಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ. ಸೊ 51ಕ್ಕೆ ಎಷ್ಟು ಸಂಖ್ಯೆಯನ್ನು ಆ್ಯಡ್ ಅಪ್ ಮಾಡಬೇಕು ಅಂತ. ಸೊ ಅಲ್ಲಿಗೆ 69 ಆಗುತ್ತೆ. ಸೊ ಬಿಟ್ವೀನ್ ನಂಬರ್ನ ನಾವು ಅಲ್ಲಿ ಕೌಂಟ್ ಮಾಡ್ಕೋಬೇಕಷ್ಟೇ. ಸೊ ಇದಕ್ಕೆ 76ನೇದಕ್ಕೆ ಆಪ್ಷನ್ ಎ ಇದೆಯಲ್ಲ 69 ಇದು ರೈಟ್ ಆನ್ಸರ್ ಆಗುತ್ತೆ. ಅಂದರೆ ಇವುಗಳನ್ನು ನಾವು ಲೆಕ್ಕವನ್ನು ಮಾಡ್ತಿರೋ ಸಹ ನಿಮ್ಗೆ ಅರ್ಥ ಆಗುತ್ತೆ. ನನಗೆ ಟೈಮ್ ಹೋಗ್ಬಿಡುತ್ತೆ, ಹಾಗಾಗಿ ರೈಟ್ ಆನ್ಸರ್ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ನೆಕ್ಸ್ಟು 77ನೇ ಪ್ರಶ್ನೆ ನೋಡೋಣ. ಈಗ ಈ ಕೆಳಗಿನ ವೆನ್ನಕ್ಷೆಗಳಲ್ಲಿ ಏಷ್ಯಾದವರು ಭಾರತೀಯರು ಕಲಾವಿದರುಗಳನ್ನು ಪ್ರತಿನಿಧಿಸ್ತಕ್ಕಂಥ ವೆನ್ನಕ್ಷೆ ಯಾವುದು ಅಂತ. ಸೊ ಭಾರತೀಯರನ್ನು ಮತ್ತು ಏಷ್ಯಾದವರನ್ನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ನಕ್ಷೆ ಯಾವುದು ಅಂತ ಇಲ್ಲಿ ಹೇಳಿದ್ದಾರೆ ಇಲ್ಲಿ. ಸೊ ಇದಕ್ಕೆ ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಇಲ್ಲಿ ಕೊಡಿದ್ರಲ್ಲ ಇಲ್ಲಿ. ಸೊ ಏಷ್ಯಾದವರು ಮತ್ತು ಭಾರತೀಯರ ಕಲಾವಿದರನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ವೆನ್ನಕ್ಷೆ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಇದೆ. ನೋಡಿ ಒಂದು ರೌಂಡ್ ಸರ್ಕಲಲ್ಲಿ ಅಂದರೆ ಅವರಿಬ್ಬರು ಕೂಡ ಇದ್ದಾರೆ ಅಂತ ಅಲ್ಲಿ ಇಡೀ ಏಷ್ಯಾ ಖಂಡದಲ್ಲಿ ಅವರಿಬ್ಬರು ಇದ್ದಾರೆ ಅಂತಕ್ಕಂಥ ರೆಪ್ರೆಸೆಂಟ್ ಮಾಡುತ್ತೆ ಅದು. ಸೊ ನೆಕ್ಸ್ಟು 78ನೇ ಪ್ರಶ್ನೆ ಬರೋಣ. ಈಗ ಕ್ವಶನ್ ನಂಬರ್ 78. ಗ್ರಂಥಾಲಯ ಒಂದರಲ್ಲಿ 30ರಷ್ಟು ಪುಸ್ತಕಗಳು ಇಂಗ್ಲೀಷ್ನಲ್ಲಿವೆ, 50ರಷ್ಟು ಪುಸ್ತಕಗಳು ಹಿಂದಿಯಲ್ಲಿವೆ ಮತ್ತು ಉಳಿದ 500 ಇತರೆ ಭಾಷೆಗಳಲ್ಲಿವೆ. ಹಾಗಾದರೆ ಇಂಗ್ಲೀಷ್ನಲ್ಲಿರತಕ್ಕಂಥ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ. 1000, 1250, 900, 750. ಸೊ 750 ಇದಕ್ಕೆ ರೈಟ್ ಆನ್ಸರು. ನೆಕ್ಸ್ಟು 79. TV ಅಂಗಡಿ ಒಂದರ ಮಾಲೀಕ ಅಸಲು ಬೆಲೆಗಿಂತ 22% ಹೆಚ್ಚು ಬೆಲೆಯಲ್ಲಿ ಗ್ರಾಹಕನಿಗೆ ಮಾರುತ್ತಾನೆ. TV ಒಂದಕ್ಕೆ ಗ್ರಾಹಕನೊಬ್ಬ ರು 10,980 ಪಾವತಿಯನ್ನು ಮಾಡಿದ್ರೆ TV ಅಸಲು ಬೆಲೆ ಎಷ್ಟು ಅಂತ ಹೇಳಿದರೆ. ಸೊ ಆಪ್ಷನ್ ಬಿ ಇದೆಯಲ್ಲ 9,000 ಇದು ಅಸಲು ಬೆಲೆ ಆಗುತ್ತೆ ಅಂತ. ಸೊ ನೆಕ್ಸ್ಟು 80ನೇ ಪ್ರಶ್ನೆ. ಇವೆಲ್ಲ ಸ್ಕಿಪ್ ಮಾಡ್ಬೋದಿತ್ತು ನಾನು, ಸುಮ್ಮನೆ ಹಾಗೆ ಅಟ್ಲೀಸ್ಟ್ ಒಂದು ಆನ್ಸರ್ ಆದರೂ ಗೊತ್ತಾಗಲಿ, ಈ ಲೆಕ್ಕವನ್ನು ಯಾರು ಮಾಡ್ತಾರೋ ಅವ್ರಿಗೆ ಅನುಕೂಲ ಆಗಲಿ ಅಂತ. ಕೆಲವರೆಲ್ಲ ಇದನ್ನು ಸ್ಕ್ರೀನ್ಶಾಟ್ ಮಾಡಿ ಮೆಂಟಲ್ ಎಬಿಲಿಟಿಗೆ ಲೆಕ್ಕವನ್ನು ಅವರೇ ಮಾಡ್ಕೋತಾರೆ. ನಂಗೆ ತುಂಬ ಜನ ಹೇಳಿದ್ದಾರೆ ಕೆಲವೊಂದು ನಾವೇ ಸ್ಕ್ರೀನ್ಶಾಟ್ ಮಾಡ್ಕೊಂಡು ಅದು ಮಾಡ್ಕೋತಾ ಇದ್ದೀವಿ ಅಂತ. ಆದರೆ ಅಟ್ಲೀಸ್ಟ್ ಅವರಾದರೂ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾನು ರೈಟ್ ಆನ್ಸರ್ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ಒಬ್ಬ ಗಂಡಸು ಅಥವಾ ಇಬ್ಬರು ಹೆಂಗಸರು ಅಥವಾ 3 ಹುಡುಗರು ಒಂದು ಕೆಲಸವನ್ನು ಮುಗಿಸ್ಲಿಕ್ಕೆ 22 ದಿನಗಳು ಬೇಕಾಗುತ್ತೆ. ಸೊ ಬೇಕಾದರೆ ಒಬ್ಬ ಗಂಡಸು, ಒಂದು ಹೆಂಗಸು ಮತ್ತು ಒಂದು ಹುಡುಗ ಒಟ್ಟಿಗೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಿ ಮುಗಿಸಬಹುದು ಅಂತ. ಸೊ ಆಪ್ಷನ್ ಡಿ ಬಂದು 12 ಡೇಸ್. ಕ್ವಶನ್ ನಂಬರ್ 81. ಒಬ್ಬ ವ್ಯಕ್ತಿ ತನ್ನ ಮಗನಿಗಿಂತ 3 ಪಟ್ಟು ವಯಸ್ಸಿನಲ್ಲಿ ದೊಡ್ಡವನು. 5 ವರ್ಷಗಳ ಹಿಂದೆ ಅವನ ಮಗನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚಾಗಿತ್ತು. ಹಾಗಾದರೆ ಆ ವ್ಯಕ್ತಿಯ ಈಗಿನ ವಯಸ್ಸೆಷ್ಟು ಅಂತ ಇದೆ. ಸೊ 45 ವರ್ಷಗಳು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 82ನೇದು. ಎ ಮತ್ತು ಬಿ ಸೋದರರಾಗಿದ್ದಾರೆ ಹಾಗೂ ಸಿ ಮತ್ತು ಡಿ ಸೋದರಿಯರು. ಎಯ ಮಗ ಡಿಯ ಸೋದರನಾಗಿದ್ದಾನೆ. ಹಾಗಾದರೆ ಬಿಯು ಸಿಗೆ ಹೇಗೆ ಸಂಬಂಧಪಡುತ್ತಾನೆ ಅಂತ. ಸೋದರ, ಮಾವ, ಬಾವ ಅಥವಾ ಮೈದುನ, ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ರೈಟ್ ಆನ್ಸರ್. ಆಪ್ಷನ್ ಡಿ ಇದೆಯಲ್ಲ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಇದು ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 83ನೇ ಪ್ರಶ್ನೆ ನೋಡೋಣ ಇಲ್ಲಿ. ಸೊ ಇನ್ನೂ ಕೂಡ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿ ಮುಗಿದಿಲ್ಲ ಇಲ್ಲಿ. ಸೊ ಎಷ್ಟು ವಿಧದಲ್ಲಿ 4 ಪುಸ್ತಕಗಳನ್ನು ABCD ಅಂತೆ ಒಂದರ ಮೇಲೆ ಒಂದು ನೇರವಾಗಿ ಜೋಡಿಸಿದಾಗ ಅದರಲ್ಲಿ
ಎ ಮತ್ತು ಬಿ ಪುಸ್ತಕಗಳು ನಿರಂತರ ಸ್ಥಾನದಲ್ಲಿರುವುದಿಲ್ಲ ಅಂತ. ಸೊ 12 ಪುಸ್ತಕಗಳು ನಿರಂತರವಾದ ಸ್ಥಾನದಲ್ಲಿರಲ್ಲ ಅಂತ ಇದಕ್ಕೆ ಹೇಳ್ಬೇಕು. ಅಂದರೆ ಇಲ್ಲಿಂದ ಈಗ ಮಾಮೂಲಿ ನಮ್ಮ ರೆಗ್ಯುಲರ್ ಕ್ವಶನ್ಸ್ ಬರುತ್ತೆ. 1 ಗಿಗಾಬೈಟ್ ಅಂದರೆ ಎಷ್ಟು ಅಂತ, 1 ಗಿಗಾಬೈಟ್ ಅಂದರೆ ಸೊ ಎಷ್ಟು ಅಂತ, 1024 ಬೈಟ್ಸು, 1024 ಇಂಟು 1024 ಇಂಟು ಬೈಟ್ಸು, 8 ಬಿಟ್ಸು. ನೋಡಿ ಆಪ್ಷನ್ ಬಿ ಡಿ ಇದೆಯಲ್ಲ ಇಲ್ಲಿ, 1024 ಇಂಟು 1024 ಇಂಟು 1024, ಆ ಮೂರನ್ನು ನಾವು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು ಬರುತ್ತೋ ಅದು ಇಲ್ಲಿ 1 ಗಿಗಾಬೈಟ್ ಆಗುತ್ತೆ. URL ಅಂದರೆ ಏನು ಅಂತ, ಅದರ ಒಂದು ವಿಸ್ತೃತ ರೂಪ. ಸೊ ಸ್ಟ್ಯಾಂಡ್ ಫಾರ್ URL ಅಂತ, ಯೂನಿಫಾರ್ಮ್ ರಿಸೋರ್ಸ್ ಲಿಮಿಟೆಡ್, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್, ಯೂನಿಲೈನ್ ರಿಸೋರ್ಸ್ ಲ್ಯಾಬ್ಸ್, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ಅಂತ ಇದೆ. ದಟ್ ಈಸ್ ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ ರೈಟ್ ಆನ್ಸರ್ ಅದಕ್ಕೆ URL ಅಂದರೆ. ಆಯಿತಾ, ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಒಂದು ವಿಸ್ತೃತ ರೂಪ. ಅದು ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ನೋಡಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತು ರೀಡ್ ಓನ್ಲಿ ಮೆಮೊರಿಗಳು ಇದಕ್ಕೆ ಉದಾಹರಣೆಯಾಗಿದೆ ಅಂತ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಮತ್ತು ರೀಡ್ ಓನ್ಲಿ ಮೆಮೊರಿ ಇದಕ್ಕೆ ಉದಾಹರಣೆಯಾಗಿದೆ. ಪ್ರಾಥಮಿಕ ದತ್ತಾಂಶವನ್ನು ಸಂಗ್ರಹ ಮಾಡಲಿಕ್ಕೆ ಈ ಮೆಮೊರಿಯನ್ನು ಯೂಸ್ ಮಾಡ್ತಾರೆ ಅಂತ. ನೆಕ್ಸ್ಟು ಡ್ಯಾಶ್ ಎಂಬುದು ಎಲೆಕ್ಟ್ರಾನಿಕ್ ಟ್ರೇಸ್ ಪಾಸಿಂಗ್ ಅಥವಾ ಕ್ರಿಮಿನಲ್ ಹ್ಯಾಕಿಂಗ್ ಅಂತ. ಯಾವುದಕ್ಕೆ ಬಳಸ್ತಾರೆ ಅಂತ, ಡ್ಯಾಶ್ ಎಂಬುದು ಎಲೆಕ್ಟ್ರಾನಿಕ್ ಟ್ರೇಸ್ ಪಾಸಿಂಗ್ ಮತ್ತು ಕ್ರಿಮಿನಲ್ ಹ್ಯಾಕಿಂಗ್. ಕ್ರಾಕಿಂಗ್ ಅಂತ ಇದೆ ಒಂದು, ಅದನ್ನು ಇಲ್ಲಿ ಎಲೆಕ್ಟ್ರಾನಿಕ್ ಟ್ರೇಸ್ ಪಾಸಿಂಗ್ ಅಥವಾ ಕ್ರಿಮಿನಲ್ ಹ್ಯಾಕಿಂಗ್ ಅಂತ ಹೇಳುವಂಥದ್ದು, ಕ್ರ್ಯಾಕಿಂಗ್. ಆಯಿತಾ, ನೆಕ್ಸ್ಟು ಕಂಪ್ಯೂಟರ್ನ ವೇಗವನ್ನು ಅಳೆಯುವುದು ಯಾವುದು, ಸೆಕೆಂಡು, ಮಿನಿಟ್ಸು, ಬಿಟ್ಸು ಮತ್ತು ಕ್ಲಾಕ್ ಸೈಕಲ್ಸ್ ಅಂತ ಇದೆಯಲ್ಲ, ಆಪ್ಷನ್ ಡಿ ಇದು ರೈಟ್ ಆನ್ಸರ್. ಅದಕ್ಕೆ ಕಂಪ್ಯೂಟರ್ನ ವೇಗವನ್ನು ಅಳೆಯುವುದು ಯಾವುದು, ಕ್ಲಾಕ್ ಸೈಕಲ್ಸು. ನೆಕ್ಸ್ಟು 89ನೇ ಪ್ರಶ್ನೆಯಲ್ಲಿ ಆಲ್ಗಾರಿದಮ್ ಮತ್ತು ಫ್ಲೋ ಚಾರ್ಟ್ಸ್ ಇದಕ್ಕೆ ಸಹಾಯ ಮಾಡುತ್ತೆ ಅಂತ. ಆಲ್ಗಾರಿದಮ್ ಮತ್ತು ಫ್ಲೋ ಚಾರ್ಟು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ, ಸಂಗ್ರಹ ಶಕ್ತಿಯನ್ನು ತಿಳಿದುಕೊಳ್ಳಲು, ಸಂಖ್ಯೆಯ ಪದ್ಧತಿಯನ್ನು ಗುರುತಿಸಲಿಕ್ಕೆ, ಪ್ರಿಂಟರ್ ಉತ್ಪತ್ತಿಯಾದ ಸಂದೇಶವನ್ನು ರವಾನಿಸಲಿಕ್ಕೆ ಮತ್ತು ಸಮಸ್ಯೆಯನ್ನು ನಿಖರವಾಗಿ ಮತ್ತು ಪೂರ್ಣವಾಗಿ ಗುರುತಿಸಲಿಕ್ಕೆ ಅಂತ. ನೋಡಿ ಯಾವುದಾದ್ರು ಒಂದು ಸಮಸ್ಯೆಯನ್ನು ಆ್ಯಕ್ಯುರೇಟ್ ಆಗಿ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಈ ಅಲ್ಗಾರಿದಮ್ ಮತ್ತು ಫ್ಲೋ ಚಾರ್ಟನ್ನು ನಾವು ಯೂಸ್ ಮಾಡ್ತೀವಿ. ಸೊ ಅದು ಇದಕ್ಕೆ ಸಹಾಯ ಮಾಡುತ್ತೆ ಅಂತ. ಸೊ ನೆಕ್ಸ್ಟು 90ನೇ ಪ್ರಶ್ನೆ ನೋಡೋಣ ಈಗ. ಕ್ವಶನ್ ನಂಬರ್ 90. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಗಳನ್ನು ಸಂಗ್ರಹಿಸಿ ಆ ವ್ಯಕ್ತಿಯೆಂದು ಯಥಾರ್ಥವಾಗಿ ಅಂದರೆ ಕೃತಕವಾಗಿ ನಡೆದುಕೊಳ್ಳುವುದು ಅಂತ. ಯಥಾರ್ಥವಾಗಿ ಸೋಗು ಹಾಕುವ ಅಪರಾಧವನ್ನು ನಾವೇನಂತ ಹೇಳ್ತೀವಿ ಅಂತ. ಒಬ್ಬ ವ್ಯಕ್ತಿಯ ವೈಯಕ್ತಿಕ ಮಾಹಿತಿಯನ್ನು ಸಂಗ್ರಹ ಮಾಡಿ ಆ ವ್ಯಕ್ತಿಯೆಂದು ಯಥಾರ್ಥವಾಗಿ ಸೋಗು ಹಾಕುವ ಅಪರಾಧವನ್ನು ಏನಂತ ಹೇಳ್ತೀವಿ ಅಂತ. ಸ್ಟೋಲ್ ಮಾಡುವುದು, ಗುರುತು ಅಪಹರಣ, ವಂಚನೆ ಮಾಡುವುದು, ಹ್ಯಾಕ್ ಮಾಡುವುದು. ಅಂದರೆ ಗುರುತು ಅಪಹರಣ ಅಂತ, ಗುರುತು ಮಾಡಿ ಅಪಹರಣ ಮಾಡೋದು ಅಂತ ಕರೀತಾರಲ್ಲ, ಅದಕ್ಕೆ ಇದು ಸೊ ಎಕ್ಸಾಂಪಲ್ ಆಗುತ್ತೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 91 ನೋಡೋಣ ಈಗ. ಸೊ ಕ್ವಶನ್ ನಂಬರ್ 91ನಲ್ಲಿ ಸೊ ಯಾವ ಪ್ರಶ್ನೆ ಇದೆಯಪ್ಪ ಇದು, ಹಿರಿವಿಗೋ. ಪ್ಲಾಸ್ಟಿಕ್ಕನ್ನು ಡಾಂಬರ್ ರೀತಿ ಬಳಸಲು ವಿಶೇಷ ಆಂದೋಲನ ರೂಪಿಸ್ತಕ್ಕಂಥ ಸಂಸ್ಥೆ ಅಂತ. ಪ್ಲಾಸ್ಟಿಕ್ಕನ್ನು ಡಾಂಬರ್ ರೀತಿಯಾಗಿ ಬಳಸಲಿಕ್ಕೆ ಒಂದು ವಿಶೇಷವಾದಂಥ ಆಂದೋಲನವನ್ನು ರೂಪಿಸಿರ್ತಕ್ಕಂಥ ಸಂಸ್ಥೆ ಯಾವುದು ಅಂತ. GAIL, IOC, ONGC, ಹಿಂದೂಸ್ತಾನ್ ಪೆಟ್ರೋಲಿಯಂ ಅಂತ ಇದೆಯಲ್ಲ. ಸೊ ಆಪ್ಷನ್ ಬಿ ಇದೆಯಲ್ಲ, IOC ಅಂತ, ಇದು ರೈಟ್ ಆನ್ಸರು. ಸೊ ವಿದ್ಯುತ್ ಕಳವು ಪ್ರಕರಣ ತಡೆಯಲು ಊರ್ಜಾಗಿರಿ ಅಭಿಯಾನ ಆರಂಭ ಮಾಡಿದಂಥ ರಾಜ್ಯ ಯಾವುದು ಅಂತ. ವಿದ್ಯುತ್ ಕಳವು ಪ್ರಕರಣವನ್ನು ತಡೆಯಲಿಕ್ಕೆ ಊರ್ಜಾಗಿರಿ ಅಭಿಯಾನ ಆರಂಭ ಮಾಡಿದಂಥ ರಾಜ್ಯ ಯಾವುದಪ್ಪ ಅಂದರೆ ಉತ್ತರಾಖಂಡ್ ರೈಟ್ ಆನ್ಸರ್ ಅದಕ್ಕೆ. ಸೊ ಜಾರ್ಖಂಡ್, ಬಿಹಾರ, ಪಂಜಾಬ್ ಯಾವುದು ಬರಲ್ಲ. ಸೊ ಉತ್ತರಾಖಂಡ್ ರೈಟ್ ಆನ್ಸರ್ ಆಗುತ್ತೆ. 93ನೇದು ಪ್ರಥಮ ಭಾರತೀಯ ಬಯೋಡೈವರ್ಸಿಟಿ ಕಾಂಗ್ರೆಸ್ ನಡೆದದ್ದು ಎಲ್ಲಿ ಅಂತ. ಪ್ರಥಮ ಭಾರತೀಯ ಬಯೋಡೈವರ್ಸಿಟಿ ಕಾಂಗ್ರೆಸ್ ನಡೆದದ್ದು ಎಲ್ಲಿ ಅಂತ ಇದೆ. ಸೊ ನವದೆಹಲಿ, ಹೈದರಾಬಾದು, ದಿಗ್ಬಾಯಿ ಮತ್ತು ತಿರುವನಂತಪುರಂ. ನವದೆಹಲಿ, ಹೈದರಾಬಾದ್, ದಿಗ್ಬಾಯ್, ತಿರುವನಂತಪುರಮಲ್ಲಿ. ಸೊ ತಿರುವನಂತಪುರಂ ಇಟ್ಸ್ ಅ ರೈಟ್ ಆನ್ಸರು. ನೆಕ್ಸ್ಟು 94ನೇ ಪ್ರಶ್ನೆಗೆ ಬರೋಣ ಈಗ. ಕ್ವಶನ್ ನಂಬರ್ 94. ಸೊ ವಂಡರ್ ದಟ್ ವಾಸ್ ಇಂಡಿಯಾ. ಸೊ ವಂಡರ್ ದಟ್ ವಾಸ್ ಇಂಡಿಯಾ ಎಂಬ ಪುಸ್ತಕವನ್ನು ಯಾರು ಬರೆದರು ಅಂತ. ಸೊ AL ಭಾಷ್ಯಂ, ವಿನ್ಸೆಂಟ್ ಸ್ಮಿತ್, ರೋಮಿಲಾ ಥಾಪರ್, LK ಶರ್ಮಾ ಅಂತಿದೆ. ವಂಡರ್ ದಟ್ ವಾಸ್ ಇಂಡಿಯಾ ಅಂತಕ್ಕಂಥ ಬುಕ್ಕನ್ನು ಬರೆದವರು AL ಭಾಷ್ಯಂ ಅಂತಕ್ಕಂಥವ್ರು ಅದನ್ನು ಬರೆದಿದ್ದು. ನೆಕ್ಸ್ಟು ನ್ಯಾಷನಲ್ ಡಿಫೆನ್ಸ್ ಕಮ್ಯುನಿಟಿಯ ಅಧ್ಯಕ್ಷರು ಅಂತ. ಆ್ಯಂಡ್ ಹೂ ವಾಸ್ ದ ಪ್ರೆಸಿಡೆಂಟ್ ಆಫ್ ನ್ಯಾಷನಲ್ ಡಿಫೆನ್ಸ್ ಕಮ್ಯುನಿಟಿ ಅಂತ. ಆ್ಯಂಡ್ ಗೃಹ ಸಚಿವರು, ಪ್ರಧಾನಿ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ಸೊ ಪ್ರಧಾನಮಂತ್ರಿಯೇ ನ್ಯಾಷನಲ್ ಡಿಫೆನ್ಸ್ ಕಮಿಟಿಯ ಪ್ರೆಸಿಡೆಂಟ್ ಆಗಿರ್ತಾರೆ. ಆಯಿತಾ, ನೆಕ್ಸ್ಟು ವಿ ವಿಲ್ ಗೋ ಫಾರ್ವರ್ಡ್. ಕ್ವಶನ್ ನಂಬರ್ 96. ಸೊ 100 ಪ್ರಶ್ನೆಗಳ ಮುಕ್ತಾಯದ ಹಂತದಲ್ಲಿದ್ದೀವಿ ಈಗ ನಾವು. 96ನೇ ಪ್ರಶ್ನೆ. ಬಲ್ಬಿ ಯೋಜನೆ, ಬಲ್ಬಿ ಪ್ರಾಜೆಕ್ಟ್ ಅಂತ ಇಂಗ್ಲೀಷಲ್ಲಿ, ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಬಲ್ಬಿ ಅಂತಕ್ಕಂಥ ಒಂದು ಪ್ರಾಜೆಕ್ಟು ಯಾವುದಕ್ಕೆ ಸಂಬಂಧಪಟ್ಟಿದೆ. ಗೋದಾವರಿ ನದಿ ಮತ್ತು ನೀರಾವರಿ ಯೋಜನೆ, ಗಂಗಾ ನದಿ ನೀರಾವರಿ ಯೋಜನೆ, ಕೋಶಿ ನದಿ ನೀರಾವರಿ ಯೋಜನೆ, ನರ್ಮದಾ ನದಿ ನೀರಾವರಿ ಯೋಜನೆ ಅಂತ ಇದೆ. ಸೊ ಆಪ್ಷನ್ ಎ ಇದೆಯಲ್ಲ ಇಲ್ಲಿ, ಗೋದಾವರಿ ನದಿ ನೀರಾವರಿ ಯೋಜನೆ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಸೊ 96 ಆಯಿತು. 96ಕ್ಕೆ ಬಲ್ಬಿ ಪ್ರಾಜೆಕ್ಟ್ ಬಂದು ಗೋದಾವರಿ ನದಿ ನೀರಾವರಿ ಯೋಜನೆ ರೈಟ್ ಆನ್ಸರ್. ನೆಕ್ಸ್ಟ್ 97ನೇ ಪ್ರಶ್ನೆ. ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ನೀತಿ ಆಯೋಗ ಯೂತ್ ಲ್ಯಾಬ್ ಕಂಪನಿಯನ್ನು ಆರಂಭಿಸುತ್ತಿದೆ ಅಂತ. ಯಾವ ಸಂಸ್ಥೆಯ ಸಹಯೋಗದೊಂದಿಗೆ ನೀತಿ ಆಯೋಗ ಯೂತ್ ಲ್ಯಾಬ್ ಕಂಪನಿಯನ್ನು ಆರಂಭ ಮಾಡ್ತಾ ಇದೆ. ಯುನಿಸೆಫ್, WTO, WHO ಮತ್ತು UNDP ಅಂತ. ಸೊ ಇದಕ್ಕೆ ಆನ್ಸರ್ ಬಂದು UNDP ಇಟ್ಸ್ ಅ ರೈಟ್ ಆನ್ಸರು. ನೆಕ್ಸ್ಟು 98ನೇ ಪ್ರಶ್ನೆ ನೋಡೋಣ ಇಲ್ಲಿ. ಕ್ವಶನ್ ನಂಬರ್ 98.
ದಟ್ ಈಸ್ ಭಾರತದ ಪ್ರಪ್ರಥಮ ಇ ವೇಸ್ಟ್ ಕ್ಲಿನಿಕ್ ಎಲ್ಲಿ ಆರಂಭಗೊಂಡಿದೆ ಅಂತ. ಭಾರತದ ಪ್ರಪ್ರಥಮ ಇ ವೇಸ್ಟ್ ಕ್ಲಿನಿಕ್ ಎಲ್ಲಿ ಆರಂಭಗೊಂಡಿದೆ? ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇವೆಲ್ಲ. ಸೊ ಭೋಪಾಲ್, ದೆಹಲಿ, ನಾಗ್ಪುರ್, ಬೆಂಗಳೂರು. ಸೊ ಯಾವುದಕ್ಕೆ ರೈಟ್ ಆನ್ಸರ್ ಇದಕ್ಕೆ? ಭೋಪಾಲಲ್ಲಿ. ಸೊ ಫಾರ್ ದ ವೆರಿ ಫಸ್ಟ್ ಟೈಮು ಇ ವೇಸ್ಟ್ ಕ್ಲಿನಿಕ್ ನಮ್ಮ ಇಂಡಿಯಾದಲ್ಲಿ ಆರಂಭ ಮಾಡೋದಿಲ್ಲಪ್ಪ ಅಂದರೆ ಭೋಪಾಲಲ್ಲಿ. ಸೊ ನೆಕ್ಸ್ಟು ಯುನಿಸೆಫ್ನ ವರದಿಯಂತೆ 1990-2015 ಭಾರತದಲ್ಲಿ ನಿರ್ಮೂಲನೆಗೊಂಡಂಥ ಬಡತನ ಪ್ರಮಾಣ ಎಷ್ಟು ಅಂತ. ಯುನಿಸೆಫ್ನ ವರದಿಯಂತೆ, ಸೊ ಅಕಾರ್ಡಿಂಗ್ ಟು ಯುನಿಸೆಫ್ ರಿಪೋರ್ಟ್ 1990-2015 ಭಾರತದಲ್ಲಿ ನಿರ್ಮೂಲನೆಗೊಂಡಂಥ ಬಡತನದ ಪ್ರಮಾಣ ಎಷ್ಟು ಅಂತ. 28%, 40%, 45%, 36%. ಆಪ್ಷನ್ ಬಿ ಇದೆಯಲ್ಲ, ಇದು ರೈಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ಈ ಒಂದು ವಿಡಿಯೋ ಸರಣಿಯ ಕಟ್ಟ ಕಡೆಯ ಪ್ರಶ್ನೆಯಲ್ಲಿ ನಾವಿದ್ದೀವಿ ಈಗ. ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ವಿಡಿಯೋ ಸೆಷನ್. ಸೊ ದಟ್ ಈಸ್, ಅದು ನೋಡೋಣ ಈಗ ಯಾವುದು ಅಂತ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ 100ನೇ ಪ್ರಶ್ನೆ. 2018ರ ಹುಲಿ ಗಣತಿ ಪ್ರಕಾರ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ. 2018ರ ಜನಗಣತಿಯ ಪ್ರಕಾರವಾಗಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ. ಸೊ ರೈಟ್ ಆನ್ಸರ್ ಬಂದು ಕರ್ನಾಟಕ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ ಮತ್ತು ಉತ್ತರಾಖಂಡ ಅಂತಿದೆ. ಇದಕ್ಕೆ 100% ರೈಟ್ ಆನ್ಸರ್ ಬಂದು ಮಧ್ಯಪ್ರದೇಶ, ಆಯಿತಾ. ಸೊ ಅಕಾರ್ಡಿಂಗ್ ಟು 2018 ದ ಟೈಗರ್ಸ್ ರೇಷಿಯೋ ಅಥವಾ ಒಂದು ಟೈಗರ್ಸ್ ಗಣತಿಯ ಪ್ರಕಾರವಾಗಿ ಅತಿ ಹೆಚ್ಚು ಹುಲಿಯನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಅದು ಮಧ್ಯಪ್ರದೇಶ.